ಮತ್ತೆ ಡಿವೈಡೆಡ್ ಬೈ ನಾನು ಇಲ್ಲಿ ಕೆಳಗಡೆ ಬರ್ಕೊಂತೀನಿ. ಅದಾದ ನಂತರ ಇಂಟು 4 ಅಂತಂದೈತೆ, ಆಮೇಲೆ ಬ್ರಕೆಟ್ ಕ್ಲೋಸ್ ಐತೆ, ಆಮೇಲೆ ಪ್ಲಸ್ ಅಂತಂದೈತೆ, ಆಮೇಲೆ 100 ಅಂತಂದೈತೆ, ಮೈನಸ್ ಮತ್ ಬ್ರಕೆಟ್ ಒಳಗಡೆ 12 ಇಂಟು ಆರ್ ಅಂತಂದೈತೆ. ಇವಾಗ ಏನ್ ನಾನು ಸಾಲ್ವ್ ಮಾಡಕತ್ತನಲ್ಲ, ಇವೆಲ್ಲ SSC ಎಕ್ಸಾಮ್ಸ್ ಗಳಲ್ಲಿ ಕೇಳಿರುವಂತಹ ಕ್ವಶನ್ಸ್ ಗಳು, ಬೇರೆ ಯಾವ್ದು ನಾನು ಸಾಲ್ವ್ ಮಾಡ್ತಿಲ್ಲ. ಇವತ್ತೇನ್ ಸಾಲ್ವ್ ಮಾಡಕತ್ತಾನ ಎಲ್ಲ SSC ಎಕ್ಸಾಮ್ ಒಳಗಡೆ ಕೇಳಿರುವಂತಹ ಕ್ವಶನ್ಸ್ ಗಳನ್ನೇ. ಈಗ ನೋಡ್ರಿ, ನಮಗ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನ್ ಹೇಳುತ್ತ, ನಮಗ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸರ್ ಎಲ್ಲಾ ನೋಡಿದ ತಕ್ಷಣ ನಮಗ್ ಬ್ರಕೆಟ್ ಗಳಿದಾವ. ಅಂತಂದ ಹೇಳಿದ್ರೆ ಯಾವ ತರ ಬ್ರಕೆಟ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ಕೋಬೇಕಾಗತ್ತ, ಫಸ್ಟ್ ಗೆ ಯಾವ ಸಾಲ್ವ್ ಮಾಡ್ಕೋಬೇಕಾಗತ್ತ ಫಸ್ಟ್ ನಾನು. ಸೊ ಬ್ರಕೆಟ್ ಒಳಗಡೆ ಯಾವ ಬ್ರಕೆಟ್ ನ ನಾವು ಸಾಲ್ವ್ ಮಾಡ್ಕೋಬೇಕಾಗತ್ತ, ಫಸ್ಟ್ ಈ ತರ ಇರೋ ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಆ ತರ ಇರೋ ಬ್ರಕೆಟ್ಸ್ ಗಳು ಯಾವು ಸರ್, ಈ ಬ್ರಕೆಟ್ ಐತ್ರಿ. ಮೊದ್ಲೇನಂತಂದ್ ಹೇಳಿದ್ರೆ ಈ ಬ್ರಕೆಟ್ ಐತೆ, ಅದಾದ ನಂತರ ಇಲ್ಲೊಂದ್ ಐತೆ ಆ ತರ ರೌಂಡ್ ಇರೋ ಬ್ರಕೆಟ್ ಗಳು. ಸೊ ಇದನ್ನ ನಾನು ಸೈಡ್ ಬರ್ಕೊಂತೀನಿ, ಇದ್ರೊಳಗಡೆ ಇರೋದನ್ನ ನಾನು ಈ ಕಡೆ ಅಂತ ಹೇಳಿದ್ರೆ ಸೈಡ್ ಬರ್ಕೊಂತೀನಿ. ಏನೈತಿ, ಈ ತರ ಐತಿ. ಅದಾದ ನಂತರ ಇಂಟು 4 ಅಂತಂದೈತೆ. ಇವಾಗ ಈ ಎರಡರಲ್ಲಿ ಇಲ್ಲಿ ಡಿವೈಡೆಡ್ ಬೈ ಐತೆ, ಇಂಟು ಐತೆ. ಯಾವ್ದು ಫಸ್ಟ್ ನಾನು ಸಾಲ್ವ್ ಮಾಡ್ಕೋಬೇಕು, ಇಲ್ಲಿ ನೋಡ್ರಿ ಫಸ್ಟ್ ಡಿವೈಡೆಡ್ ಬೈ ಐತೆ, ಆಮೇಲೆ ಇಂಟು ಐತೆ. ನಾನು ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕು ಫಸ್ಟ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ? ಗುಡ್. ಸೊ ಒಂದ್ ವರ್ಡ್ ಹೇಳ್ರಿ ಸಾಕು, ಡಿ ಅಂತಂದ್ ಹೇಳಿದ್ರೆ ಅರ್ಥ ಆಗತ್ತ. ಸೊ ಡಿವೈಡೆಡ್ ಬೈ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ 5 ಒಂದ್ಲೆ 5 ಮೂರ್ಲೆ 15 ಅಂದ್ರೆ 5 30 ಏನಂತಂದ್ ಹೇಳಿದ್ರೆ 150 ಆಯ್ತು. ಇನ್ನೇನ್ ಉಳಿತು, 30 ಇಂಟು 40 ಉಳಿತು. ಏನ್ ಉಳಿತಲ್ಲಿ, 30 ಇಂಟು 40 ಉಳಿತು. ಟೋಟಲ್ ಏನಪ್ಪಾ ಅಂತಂದ್ ಹೇಳಿದ್ರೆ 120 ಬಂತು. ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ನಂಗೆ ಎಷ್ಟು ಬಂತು, 120 ಬಂದೈತೆ. ಓಕೆ, ಇನ್ನೊಂದು ಬ್ರಕೆಟ್ ಐತೆ, ಇಲ್ಲಿ ಕೇಳಿಸ್ಕೊಟ್ರೆ ಕರೆಕ್ಟ್ ಆಗಿ ಇನ್ನೊಂದು ಬ್ರಕೆಟ್ ಐತೆ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬರುತ್ತೆ, 12 ಇಂಟು 6 ಐತೆ. ಅದನ್ನ ಸೈಡ್ ಬರ್ಕೊಂತೀನಿ. 12 ಇಂಟು 6 ಐತೆ. ಸೊ ಒಂದೈತೆ, 12 ಆರ್ಲೆ 72. ಸೊ ಆನ್ಸರ್ ಎಷ್ಟು ಬಂತಂತ ಹೇಳಿದ್ರೆ ಇಲ್ಲಿ 72 ಅಂತಂದ್ ಬಂತು. ಇಲ್ಲಿ ನೋಡ್ರಿ, ನಾನು ಉಳಿದಿದ್ನೆಲ್ಲ ಹಂಗ ಬರ್ಕೊಂತೀನಿ. ಈ ಬ್ರಕೆಟ್ ನ ಎಲ್ಲ ಸಾಲ್ವ್ ಮಾಡಿದಾಗ ನಂಗೆ ಆನ್ಸರ್ ಎಷ್ಟು ಬಂತು ಸರ್, 120 ಬಂತ್ರಿ. ಈ ಬ್ರಕೆಟ್ ಎಲ್ಲ ಹೋಯ್ತು. ನೆಕ್ಸ್ಟ್ ಏನ್ ಉಳಿತೈತೆ, ಪ್ಲಸ್ ಉಳಿದೈತೆ. ಅದಾದ ನಂತರ ಈ ಬ್ರಕೆಟ್ ಆಯ್ತು, ಆಮೇಲೆ 100 ಹಂಗ ಬರ್ಕೊನಿ, ಮೈನಸ್. ಇದ್ ನೋಡ್ರಿ, ಇದನ್ನೆಲ್ಲಾ ಬ್ರಕೆಟ್ ನಾನು ಸಾಲ್ವ್ ಮಾಡ್ಕೊಂಡಾಗ ನಂಗೆ ಆನ್ಸರ್ ಎಷ್ಟು ಬಂದೈತೆ, 72 ಬಂದೈತೆ. ಅದಾದ ನಂತರ ಈ ತರ ಬ್ರಕೆಟ್ ಬಂತು, ಆಮೇಲೆ ನೆಕ್ಸ್ಟ್ ಇದ್ ಬಂತು, ಆಮೇಲೆ ನೆಕ್ಸ್ಟ್ ನೋಡ್ರಿ 23, ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 100 ಅಂತಂದೈತೆ. ಇವಾಗ ಮತ್ ಬ್ರಕೆಟ್ ಗಳಿದಾವ. ಫಸ್ಟ್ ಒಂದ್ ಬ್ರಕೆಟ್ ಮುಗಿತು, ಇನ್ ಯಾವ ಬ್ರಕೆಟ್ ನಾನು ಸಾಲ್ವ್ ಮಾಡ್ಕೋಬೇಕು, ಸೆಕೆಂಡ್ ಒನ್ ಅಂದ್ರೆ ಈ ತರ ಫ್ಲವರ್ ಬ್ರಕೆಟ್ ಐತಲ್ಲ, ಅದನ್ನ ಸಾಲ್ವ್ ಮಾಡ್ಕೊಬೇಕು. ಇದನ್ನ ಫ್ಲವರ್ ಬ್ರಕೆಟ್ ಅಂತ ಹೇಳ್ತೀವಿ. ಇದನ್ನ ನಾವು ಸಾಲ್ವ್ ಮಾಡ್ಕೋಬೇಕಾಗತ್ತ. ಸಾಲ್ವ್ ಮಾಡ್ರೆ ಎಷ್ಟು ಬರುತ್ತೆ ನೋಡ್ರಿ, ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ, 100ರಲ್ಲಿ 72 ಕಳೆದ್ರೆ ಎಷ್ಟು ಬರುತ್ತೆ, ವೆರಿ ಗುಡ್, 28 ಬರುತ್ತೆ. ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿ 28 ಬರುತ್ತೆ. ಬರ್ಕೋತೀನಿ ನೋಡ್ರಿ, ಬಾ ಬ್ರಕೆಟ್ ಹಂಗ ಸ್ಕ್ವೇರ್ ಬ್ರಕೆಟ್ ಹಂಗೆ ಉಳಿತು. ಪ್ಲಸ್ ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂತು, 28 ಬಂತು. ಓಕೆ, ಅದಾದ ನಂತರ ನೆಕ್ಸ್ಟ್ 23 ಐತಿ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 100 ಐತೆ. ಈಗ ನೋಡ್ರಿ, 120 ಪ್ಲಸ್ 28 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ, 120 ಪ್ಲಸ್ 28 ಮಾಡ್ಕೊಂಡ್ರೆ, ಯಾಕಂದ್ರೆ ಲಾಸ್ಟ್ ಇರೋದು ಒಂದೇ ಬ್ರಕೆಟ್ ಅಲ್ಲ, ಅದನ್ನೊಂದು ಬ್ರಕೆಟ್ ನಾನು ಸಾಲ್ವ್ ಮಾಡ್ಕೋಬೇಕು. ಈ ಬ್ರಕೆಟ್ ಅಲ್ಲಿ ಇರೋದ ಸಾಲ್ವ್ ಮಾಡ್ಕೋಬೇಕು. ಯಾಕಂತಂದ್ ಹೇಳಿದ್ರೆ ಲಾಸ್ಟ್ ಇರೋದು ಒಂದೇ ಬ್ರಕೆಟ್. 120 ಪ್ಲಸ್ 28 ಮಾಡಿದ್ರೆ ಎಷ್ಟು ಬರುತ್ತೆ ನನಗೆ, ಎಸ್ 148 ಬರುತ್ತೆ. ಎಷ್ಟು ಬರುತ್ತೆ, 148. 148. ಅದಾದ ನಂತರ ಇದು ಇಂಟು 23 ಆಯ್ತು, ಮೈನಸ್ 100 ಆಯ್ತು. ಇವಾಗ ಎರಡು ಚಿಹ್ನೆ ಅದಾವ, ನಾನು ಯಾವ್ದು ಸಾಲ್ವ್ ಮಾಡ್ಬೇಕು ಫಸ್ಟ್, ಎಷ್ಟು ಬರುತ್ತೆ ಇದು ಸಾಲ್ವ್ ಮಾಡ್ಕೊಂಡಾಗ, 148 ಇಂಟು 23 ಮಾಡ್ಕೊಂಡಾಗ ಎಷ್ಟು ಬಂತು, 3404 ಬಂತು. 3404 ಮೈನಸ್ 100 ಮಾಡ್ಕೊಡ್ರಿ, ಎಷ್ಟು ಬರ್ತೈತೆ, 3304 ಬರುತ್ತೆ. ಇದೇ ಆನ್ಸರ್. ಇಲ್ಲಿ ನಮ್ಗೆ ಆಪ್ಷನ್ಸ್ ಗಳು ಏನಂತಂದ್ ಹೇಳಿ ರಾಂಗ್ ಇದಾವ. ಸೊ ಆಪ್ಷನ್ಸ್ ಏನಂತಂದ್ ಹೇಳಿ ರಾಂಗ್ ಇದಾವ, ಅದನ್ನ ಬಿಟ್ಬಿಟ್ರಿ, ಆಪ್ಷನ್ಸ್ ಬಗ್ಗೆ ಥಿಂಕ್ ಮಾಡಕ್ ಹೋಗ್ಬಿಡ್ರಿ. ಸೊ ನಮ್ದು ಆನ್ಸರ್ ಎಷ್ಟು ಬಂತಂತ ಹೇಳಿದ್ರೆ 3304 ಬಂತು. ಅದು ಆಕ್ಚುಲಿ ನಿಮಗ್ ಕೊಡುವಂತದ್ದು, ನಾನು ಸಾಲ್ವ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನೋಡ್ರಿ ಕ್ವಶನ್, ಅದೆಲ್ರಿಗೂ ಅರ್ಥ ಆಯ್ತಲ್ಲ. ಆಪ್ಷನ್ಸ್ ಬಗ್ಗೆ ಥಿಂಕ್ ಮಾಡಕ್ ಹೋಗ್ಬಿಡ್ರಿ, ಯಾಕಂತಂದ್ ಹೇಳಿದ್ರೆ ಅದು ಅರ್ಜೆಂಟಿ ಒಳಗಡೆ ನಾನಾ ಆಪ್ಷನ್ಸ್ ಗಳು ಹಾಕಿದ್ದೇನೆ. ಅದಕ್ಕೆ ಹೆಂಗದಾವ ಅಂತ ನಾನು ನೋಡಿಲ್ಲ, ಸಾಲ್ವ್ ಮಾಡಿಲ್ಲ. ಇವಾಗ ನಿಮ್ ಜೊತೆ ಸಾಲ್ವ್ ಮಾಡ್ಕೊತ ಹೊಂಟೆ ನಾನು. ಆಪ್ಷನ್ಸ್ ರಾಂಗ್ ಇದ್ರೆ ಆಪ್ಷನ್ಸ್ ರಾಂಗ್, ಕರೆಕ್ಟ್ ಇದ್ರು ಕರೆಕ್ಟ್, ಸಾಲ್ವ್ ಮಾಡ್ಕೊಂತ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಸಾಲ್ವ್ ಮಾಡ್ತೀನಿ ನಾನು. ಇದನ್ನ ಬರ್ಕೊಡ್ರಿ ನೋಡ್ರಿ. ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 50 ಡಿವೈಡೆಡ್ ಬೈ 20 ಮೈನಸ್, ಅದಾದ ನಂತರ 2 ಇಂಟು 15 ಮೈನಸ್ 5, ಅದಾದ ನಂತರ ಡಿವೈಡೆಡ್ ಬೈ 5. ನೆಕ್ಸ್ಟ್ ಏನೈತೆ, ಈ ತರ ಬ್ರಕೆಟ್ ಐತೆ, ಆಮೇಲೆ ಪ್ಲಸ್, ಆಮೇಲೆ ಸ್ಕ್ವೇರ್ ಬ್ರಕೆಟ್ ಕಂಪ್ಲೀಟ್ ಆಯ್ತು, 102 ಅಂತಂದೈತೆ. ಸೊ ಇವಾಗ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ, ಫಸ್ಟ್ ಥಿಂಗ್ ಹೇಳ್ರಿ, ಬೋರ್ಡ್ ಮಾಸ್ ಪ್ರಕಾರ ನಾನು ಯಾವ ಬ್ರಕೆಟ್ ನ ಸಾಲ್ವ್ ಮಾಡ್ಬೇಕು. ಎಸ್ ಗುಡ್. ಸೊ ನಾನು ಫಸ್ಟ್ ಏನಂತಂದ್ ಹೇಳಿದ್ರೆ ಇದನ್ನ ಸಾಲ್ವ್ ಮಾಡ್ಕೋಬೇಕು. ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ನಂಗೆ ಎಷ್ಟು ಬರುತ್ತೆ, 15ರಾಗ 5 ಕಳೆದ್ರೆ ಎಷ್ಟಪ್ಪ ಅಂತಂದ್ ಹೇಳಿದ್ರೆ 10 ಬರುತ್ತೆ. ನಾನು ಉಳಿದ್ ಹಂಗ ಬರ್ಕೋತೀನಿ ನೋಡ್ರಿ, 50 ಡಿವೈಡೆಡ್ ಬೈ ಬ್ರಕೆಟ್, ಅದಾದ ನಂತರ ಸೊ ಮೈನಸ್ ಈ ತರ 2 ಬರುತ್ತಾ, ಆಮೇಲೆ ಇಂಟು ಐತಿ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ 10 ಬಂದೈತೆ. ಅದಾದ ನಂತರ ಈ ತರ ಡಿವೈಡೆಡ್ ಬೈ ಐತೆ, ಆಮೇಲೆ ಪ್ಲಸ್ 4 ಐತಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲಸ್ 102 ಐತೆ.
ಅದಾದ ನಂತರ ನೆಕ್ಸ್ಟ್ ನಾನು ಯಾವ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೊಬೇಕು ಇವಾಗ? ನೆಕ್ಸ್ಟ್ ನಾನು ಯಾವ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೊಬೇಕು? ವೆರಿ ಗುಡ್. ಸೊ ನಾನು ಈ ತರ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೊಬೇಕು, ಕರೆಕ್ಟಾ? ಸೊ ಇಲ್ಲಿ ಏನೈತೆ, 2 ಇಂಟು 10 ಡಿವೈಡೆಡ್ ಬೈ 5 ಐತೆ. ನಮ್ಮ ಬೋರ್ಡ್ ಮಾಸ್ ಪ್ರಕಾರ ನಾವೇನ್ ಮಾಡ್ಕೋಬೇಕು? ಬೋರ್ಡ್ ಮಾಸ್ ಪ್ರಕಾರ ಡಿವೈಡೆಡ್ ಬೈ ಫಸ್ಟ್ ಮಾಡ್ಕೋಬೇಕು, ಮಲ್ಟಿಪ್ಲಿಕೇಶನ್ ಆಮೇಲೆ ಮಾಡ್ಕೋಬೇಕು. ಫಸ್ಟ್ ನಾನು ಡಿವೈಡೆಡ್ ಬೈ ಮಾಡ್ತೇನೆ. 5 ಒಂದ್ಲೆ 5 ಎರಡ್ಲೆ, ಇನ್ನೇನ್ ಉಳಿತು? 2 ಇಂಟು 2 ಉಳಿತು, 4 ಆಯ್ತು. ನಾನು ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬಂತಪ್ಪ ಅಂತಂತ ಹೇಳಿದ್ರೆ ಆನ್ಸರ್ 4 ಬಂತು. ಉಳಿದ್ ಹಂಗ ಬರ್ಕೋತೀನಿ ನೋಡ್ರಿ, 20. ಅದಾದ ನಂತರ ನೆಕ್ಸ್ಟ್ ಏನೈತೆ ಅಂತ ಹೇಳಿದ್ರೆ ಮೈನಸ್ ಐತೆ. ಆಮೇಲೆ ನೆಕ್ಸ್ಟ್ ಏನೈತೆ, ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬಂದೈತೆ? 4 ಬಂದೈತೆ. ಆಮೇಲೆ ಪ್ಲಸ್ 4 ಐತೆ, ಕರೆಕ್ಟಾ? ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಇದು ಇಲ್ಲಿ ಬರಂಗಿಲ್ಲಲ್ಲ ಬ್ರಾಕೆಟ್. ಸೊ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ನಂಗೆ 4 ಬಂದೈತೆ. ಆಮೇಲೆ ಪ್ಲಸ್ 4 ಅಂತ ಬರ್ಕೊಂಡೆ. ಅದಾದ ನಂತರ ಪ್ಲಸ್ 102 ಅಂತಂದೈತೆ. ಇದೆಲ್ರಿಗೂ ಅರ್ಥ ಆಯ್ತಾ ಏನ್ ಬಂತು ಅಂತಂದ್ ಹೇಳಿ? ಎಸ್. ಇನ್ನು ನೆಕ್ಸ್ಟ್ ಏನು, ಇದು ಒಂದ ಬ್ರಾಕೆಟ್ ಉಳಿತು. ಈ ಬ್ರಾಕೆಟ್ ನಾನು ಸಾಲ್ವ್ ಮಾಡ್ಕೋಬೇಕು. ಒಳಗಡೆ ಏನೈತಿ? 20 ಮೈನಸ್ 4 ಆಮೇಲೆ ಪ್ಲಸ್ 4 ಐತೆ. ಇವಾಗ ನಾನು ಏನ್ ಸಾಲ್ವ್ ಮಾಡ್ಬೇಕು, ಏನ್ ಆನ್ಸರ್ ಬರುತ್ತೆ ಹೇಳ್ರಿ ನೋಡೋಣ. ಈಗ ನೀವ ಸಾಲ್ವ್ ಮಾಡಿ ಹೇಳ್ರಿ ಇದನ್ನ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ 20 ಹಿಂದನು ಪ್ಲಸ್ ಐತೆ. ಪ್ಲಸ್ ಮಾಡ್ಬೇಕಂತಂದ್ ಹೇಳಿದ್ರೆ ಯಾವ ಪ್ಲಸ್ ಸಂಖ್ಯೆಗಳದ ಅವ್ನ್ ಪ್ಲಸ್ ಮಾಡ್ಕೋಬೇಕು. 20 ಪ್ಲಸ್ 4 ಎಷ್ಟಾಯ್ತು? 24 ಆಯ್ತು. ಆಮೇಲೆ ಇದನ್ನ ಮೈನಸ್ 4 ಮಾಡ್ರಿ ಅಂತಂದ್ ಹೇಳಿದ್ರೆ ಟೋಟಲ್ ಎಷ್ಟು ಬಂತು? ಆನ್ಸರ್ 20 ಬರುತ್ತೆ. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರೆ 50 ಡಿವೈಡೆಡ್ ಬೈ 20, ಅದಾದ ನಂತರ ಪ್ಲಸ್ 102 ಅಂತಂದೈತೆ. ಪ್ಲಸ್ 102 ಅಂತಂದೈತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ. ಸೊ ನೆಕ್ಸ್ಟ್ ಏನೈತೆ ಅಂತಂದ್ ಹೇಳಿದ್ರೆ ಇದ್ ನೋಡ್ರಿ, ಇದನ್ನ ಸಾಲ್ವ್ ಮಾಡ್ಕೋಬೇಕು. ನಾನು ಡಿವೈಡೆಡ್ ಬೈ ಐತಲ್ಲ, ಸೊ ಡಿವೈಡೆಡ್ ಬೈ ಸಾಲ್ವ್ ಮಾಡ್ಕೊಂಡ್ರೆ ಏನ್ ಬರುತ್ತೆ? 5 ಡಿವೈಡೆಡ್ ಬೈ 2 ಬರುತ್ತೆ. ಅದಾದ ನಂತರ 102 ಅಂತಂದ್ ಹೇಳಿ ಬರುತ್ತೆ. ಸೊ ಇದಕ್ಕೆ ನಾವು ಲಸ ತಕೋಬೇಕು. ಲಸ ಎಷ್ಟು ಬರುತ್ತೆ? 2 ಬರ್ತೈತೆ. ಇದ್ರ ಕೆಳಗಡೆ 1 ಐತೆ. ಸೊ 1 2 2 ಆಗತ್ತೆ. ನೋಡ್ರಿ ಎಷ್ಟಾಗತ್ತೆ? ಇದು 102 ಇಂಟು 2 ಎಷ್ಟು ಅಂತಂದ್ ಹೇಳಿದ್ರೆ 204 ಆಯ್ತು. ಅದಾದ ನಂತರ ಇದು 2 ಐತೆ ಆಲ್ರೆಡಿ. 2 1 2 ಅಂದ್ರೆ 5 ಬಂತು. ಸೊ ಟೋಟಲ್ ಆಗಿ ಎಷ್ಟು ಬರುತ್ತೆ ಅಂದ್ರೆ 209 ಡಿವೈಡೆಡ್ ಬೈ 2 ಅಂತಂದ್ ಹೇಳಿ ಇದು ನಮ್ದು ಆನ್ಸರ್ ಆಗತ್ತೆ. ಈ ಆಪ್ಷನ್ಸ್ ಗಳನ್ನ ಬಿಟ್ಬಿಡ್ರಿ. 209 ಡಿವೈಡೆಡ್ ಬೈ 2 ಅಂತಂದ್ ಹೇಳಿ ನಮ್ದು ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನ ನೀವು ಟ್ರೈ ಮಾಡ್ರಿ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ಫಸ್ಟ್ ನಾವು ಈ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೊಬೇಕು. 200 ಡಿವೈಡೆಡ್ ಬೈ ಏನಂತ ಹೇಳಿದ್ರೆ 10 ಅಂತಂದೈತೆ. 10 ಒಂದ್ಲೆ 10 20 200 ಆಗತ್ತ. ಓಕೆ, ಸೊ ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬಂತು? ಆನ್ಸರ್ 20 ಬಂತು. ಉಳಿದಿದ್ದೆಲ್ಲ ಹಂಗ ಬರ್ಕೊಡ್ರಿ. 400, ಅದಾದ ನಂತರ ನೆಕ್ಸ್ಟ್ ಇದು 100 ಡಿವೈಡೆಡ್ ಬೈ 5, ಆಮೇಲೆ ನೆಕ್ಸ್ಟ್ ಏನೈತೆ? ಪ್ಲಸ್ 3 ಇಂಟು 20 ಬಂತು. ಅದಾದ ನಂತರ ನೆಕ್ಸ್ಟ್ ಏನೈತೆ ಅಂತಂದ್ ಹೇಳಿದ್ರೆ 25 ಐತೆ. ನೆಕ್ಸ್ಟ್ ನಾವು ಯಾವ್ದು ಸಾಲ್ವ್ ಮಾಡ್ಬೇಕು? ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸರ್ ಇದು ಟೋಟಲ್ ಬ್ರಾಕೆಟ್ ನ ಸಾಲ್ವ್ ಮಾಡಬೇಕು. ಸೈಡ್ ಬರ್ಕೋತೀನಿ ನಾನು ಈ ಕಡೆ. ಇಲ್ಲಿ ನೋಡ್ರಿ, 100 ಡಿವೈಡೆಡ್ ಬೈ 5 ಪ್ಲಸ್ 3 ಇಂಟು 20 ಮೈನಸ್ 25 ಅಂತಂದ್ ಐತೆ. ಈಗ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಡಿವೈಡೆಡ್ ಬೈ ನ ಫಸ್ಟ್ ಮಾಡ್ಕೋಬೇಕು. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬರೀತೇನೆ ನೋಡ್ರಿ, ಇಲ್ಲಿ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಡಿವೈಡೆಡ್ ಬೈ ಫಸ್ಟ್ ಮಾಡ್ಬೇಕು. ಡಿವೈಡೆಡ್ ಬೈ ಮಾಡ್ರಿ, 5 2 5 20. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಕೋಬೇಕಾಗತ್ತೆ? ಇಲ್ಲಿ ಪ್ಲಸ್ ಐತೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗತ್ತೆ. ಇದೆಷ್ಟಾಯ್ತು? ಇದು 20 ಪ್ಲಸ್ 3 ಇಂಟು 20 ಅಂತಂದ್ ಹೇಳಿದ್ರೆ 60 ಬಂತು. ಮೈನಸ್ 25. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ? ಮಲ್ಟಿಪ್ಲಿಕೇಶನ್ ಆದ ನಂತರ ಸರ್ ಪ್ಲಸ್ ಮಾಡ್ಬೇಕ್ರಿ. ಇವೆರಡು ಪ್ಲಸ್ ಮಾಡ್ರಿ, 80 ಆಯ್ತು. ಮೈನಸ್ 25, 80 ಮೈನಸ್ 25 ಇದು ಮಾಡ್ರಿ, ಸಾಲ್ವ್ ಮಾಡ್ರಿ, 55 ಬರುತ್ತೆ. ಎಷ್ಟು ಬರುತ್ತೆ? 55, ಕರೆಕ್ಟಾ? ಎಸ್. ಸೊ ಅದಾದ ನಂತರ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ನಂಗೆ 55 ಬಂತು. 400 ಮೈನಸ್ 55 ಮಾಡ್ಕೊಂಡ್ರೆ ಇನ್ನೇನ್ ಬಂತು? 345 ಬಂತು. ಸೊ ಆಪ್ಷನ್ ಕರೆಕ್ಟ್ ಇತ್ತು ಅನ್ಕೊಂತೀನಿ, ಸುಮ್ಮನೆ ತೆಗೆದು ಹಾಕಿದೆ. ನೆಕ್ಸ್ಟ್ ನೋಡ್ರಿ, ಟ್ರೈ ಮಾಡ್ರಿ. ಆ ನಂಬರ್ ಏನೈತಲ್ಲ, ಇದನ್ನ ನಂಬರ್ನ 6 ಅಂತ ಮಾಡ್ಕೊಡ್ರಿ. ಇವಾಗ ಸಾಲ್ವ್ ಮಾಡ್ರಲ್ಲ. ಸೊ ಇಲ್ಲಿ ನೋಡ್ರಿ, ಒಂದೊಂದಾಗಿ ಸಾಲ್ವ್ ಮಾಡ್ಕೊಂತ ಹೋಗೋಣ. ಫಸ್ಟ್ ಬ್ರಾಕೆಟ್ ಏನಿದಾವ ಅಂತಂದ್ ಹೇಳಿದ್ರೆ ಈ ತರ 2 ಬ್ರಾಕೆಟ್ ಇದಾವ. ಈ ತರ 2 ಬ್ರಾಕೆಟ್ ನ ನಾನು ಸೈಡ್ ಬರ್ಕೋತೀನಿ. ಫಸ್ಟ್ ಬ್ರಾಕೆಟ್ ನ ಸೈಡ್ ಬರ್ಕೋತೀನಿ. 25 ಪ್ಲಸ್ 15 ಐತೆ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬರುತ್ತೋ? 40 ಅಂತಂದ್ ಬಂತು. ಇದ್ ನೋಡ್ರಿ, ಇದು 5 ಇಲ್ಲ, ಇದು 6 ಅಂತಂದ್ ಮಾಡ್ಕೊಡ್ರಿ. 6 ಇಂಟು 10 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ? 60 ಆಯ್ತು. ಈಗ ನಾನ್ ಈ ತರ ಕರೆಕ್ಟ್ ಆಗಿ ಬರ್ಕೋತೀನಿ ನೋಡ್ರಿ. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟ? 40 ಬಂತು. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ 60 ಬಂತು. ಇನ್ನು ನೆಕ್ಸ್ಟ್ ನ ಇದೇ ಬ್ರಾಕೆಟ್ ನ ನಾನು ಸಾಲ್ವ್ ಮಾಡ್ಕೋಬೇಕಲ್ಲ, ಅದನ್ನಷ್ಟ ನಾನು ಸೈಡ್ ಬರ್ಕೋತೀನಿ. 2 ಇಂಟು ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂದೈತೆ? 40 ಬಂದೈತೆ. ಮೈನಸ್ 60 ಐತೆ. ನೋಡ್ರಿ,
ಸೊ ನೆಕ್ಸ್ಟ್ ಇಂಟು ಮತ್ತು ಮೈನಸ್ ಐತೆ. ಇದ್ರಲ್ಲಿ ನಾವು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಯಾವ್ದನ್ನ ಫಸ್ಟ್ ಸಾಲ್ವ್ ಮಾಡ್ತೀವಿ ಸರ್? ಇಂಟುನ. ಸೊ ಇಂಟು ಮಾಡ್ರಿ ಎಷ್ಟು ಬಂತು? 80 ಬಂತು. ಮೈನಸ್ 60. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ 20 ಬರುತ್ತೆ. ಹೋಲ್ ಬ್ರಕೆಟ್ ನ ನಾನು ಎಲ್ಲ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬಂತು? 20 ಅಂತಂದ್ ಬಂತು. ಇಲ್ಲಿ ನೋಡ್ರಿ 1000 ಐತೆ. ಅದಾದ ನಂತರ ಡಿವೈಡೆಡ್ ಬೈ 20 ಅಂತಂದು ಈ ತರ ಬರ್ಕೋತೀನಿ, ಪ್ಲಸ್ 53. ಇದ್ ನೋಡ್ರಿ ಈ ಜೀರೋ ಕ್ಯಾನ್ಸಲ್, 2 ಒಂದ್ಲೆ 2 ಐದ್ಲೆ 10, ಜೀರೋ ಮೇಲ್ಗಡೆ ಬಂತು ಅಂದ್ರೆ 2 50ಲೆ 100 ಆಯ್ತು. ಇನ್ನೇನ್ ಉಳಿತು? 50 ಪ್ಲಸ್ 53 ಅಂತಂದ್ ಹೇಳಿದ್ರೆ 103 ಅಂತಂದ್ ಹೇಳಿ ಆನ್ಸರ್ ಬಂತು. ಕ್ಲಿಯರ್ ಎಲ್ರಿಗೂ? ಕ್ಲಿಯರ್? ಅರ್ಥ ಆಯ್ತಾ? ನಾವು ಒಂದು ವರ್ಡ್ ಅನ್ನ ಎಲ್ಲಾದ್ರೂ ಏನಂತಂದ್ ಹೇಳಿದ್ರೆ ನಿಮ್ಗೇನಂತಂದ್ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಈ ತರ ಕೇಳ್ತಾರ. ಎಕ್ಸಾಮ್ ಒಳಗಡೆ ಈ ರೀತಿಯ ಕ್ವಶನ್ಸ್ ಕೇಳ್ತಾರ. ಕ್ಲಿಯರ್? ಯಾಕಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತಾಗಬೇಕು ಅದ್ ಭಿನ್ನ ರಾಶಿ ರೂಪದಲ್ಲಿ ಬರುತ್ತೆ, ಹೆಂಗ್ ಬರುತ್ತೆ ಅಂತಂದ್ ಹೇಳಿ. ಅದನ್ನ ನೀವು ನೋಡ್ಕೊಬೇಕು. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ ಇದನ್ನ. ಇಲ್ಲಿ ನೋಡ್ರಿ, ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಸೊ ಇಲ್ಲೇನಂತಂದ್ ಹೇಳಿದ್ರೆ ಫಸ್ಟ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ, ಬೋರ್ಡ್ ಮಾಸ್ ರೂಲ್ ಏನ್ ಹೇಳತ್ತ ನಮ್ಗ? ಬೋರ್ಡ್ ಮಾಸ್ ರೂಲ್ ಈ ತರ ಬ್ರಕೆಟ್ ನ ಹೇಳತ್ತ, ಆಮೇಲೆ ಈ ತರ ಬ್ರಕೆಟ್, ಆಮೇಲೆ ಈ ತರ ಬ್ರಕೆಟ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಆಮೇಲೆ ಆಫ್ ಅನ್ನೋದು ಬೇಕು. ಆಫ್ ಅನ್ನೋದು ಏನು ಇಲ್ಲ, ಎಕ್ಸ್ ಸ್ಕ್ವೇರ್ ಅದು ಇಲ್ಲಿ ಇಲ್ಲ, ಅದು ಬೇಡ ನಮ್ಗೆ. ನೆಕ್ಸ್ಟ್ ಏನು? ಡಿವಿಷನ್ ಮಾಡ್ಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಆಮೇಲೆ ಪ್ಲಸ್ ಮಾಡ್ಬೇಕು, ಲಾಸ್ಟ್ ಮೈನಸ್ ಮಾಡ್ಬೇಕು. ಇಲ್ಲಿ ನಮ್ದು ನೋಡಿದಾಗ ಕ್ವಶನ್ ನೋಡಿದಾಗ ಫಸ್ಟ್ ನಮ್ಗೊಂದು ಬ್ರಕೆಟ್ ಕಂಡು ಬರುತ್ತೆ. ಈ ಬ್ರಕೆಟ್ ನ ಫಸ್ಟ್ ಸಾಲ್ವ್ ಮಾಡ್ಬೇಕು. ಈ ಬ್ರಕೆಟ್ ನ ನಾವು ಸಾಲ್ವ್ ಮಾಡೋಣ. ಈ ಬ್ರಕೆಟ್ ನ ಸಾಲ್ವ್ ಮಾಡ್ಕೊಂಡ್ರೆ 20 ಮೈನಸ್ 15 ಎಷ್ಟು ಬರುತ್ತೆ ಆನ್ಸರು? 5 ಅಂತಂದ್ ಹೇಳಿ ಬರುತ್ತೆ. ಅದನ್ನ ನಾನು ಬರ್ಕೋತೀನಿ ನೋಡ್ರಿ ಏನೇನೈತೆ. 200 ಡಿವೈಡೆಡ್ ಬೈ 5 ಅಂತಂದ್ ಹಿಂಗ್ ಬರ್ಕೊಂತೀನಿ. ಆಮೇಲೆ ಇಂಟು 2 ಐತೆ, ಆಮೇಲೆ ಮೈನಸ್ ಈ ತರ ಬ್ರಕೆಟ್ ಐತಿ, ಆಮೇಲೆ ಫ್ಲವರ್ ಬ್ರಕೆಟ್ ಬರುತ್ತೆ 5 ಇಂಟು ಐತೆ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬಂದೈತೆ? 5 ಅಂತಂದ್ ಬಂದೈತೆ. ಅದಾದ ನಂತರ ನೆಕ್ಸ್ಟ್ ಏನೈತಿ? ಈ ತರ ಬ್ರಕೆಟ್ ಐತೆ, ಆಮೇಲೆ 32 ಅಂತಂದೈತೆ. ಲಾಸ್ಟ್ ಬ್ರಕೆಟ್ ಮುಗೀತು. ಇವಾಗ ಹೇಳ್ರಿ ಯಾವ ಬ್ರಕೆಟ್ ನ ನಾನು ಸಾಲ್ವ್ ಮಾಡ್ಕೊಬೇಕು? ಈ ತರ ಬ್ರಕೆಟ್ ಮುಗೀತು. ಇದನ್ನೆಲ್ಲ ಮೊದಲು ಬ್ರಕೆಟ್ ಗಳನ್ನ ಸಾಲ್ವ್ ಮಾಡ್ಕೊಬೇಕು. ನೆಕ್ಸ್ಟ್ ಯಾವ ಬ್ರಕೆಟ್ ನ? ಫ್ಲವರ್ ಬ್ರಕೆಟ್ ನ ಸಾಲ್ವ್ ಮಾಡ್ಕೊಬೇಕು. ಈ ಎರಡನ್ನೂ ಫ್ಲವರ್ ಬ್ರಕೆಟ್ ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಏನ್ ಬರುತ್ತೆ? ಡೈರೆಕ್ಟ್ ಆಗಿ ಆನ್ಸರ್ 25 ಬರುತ್ತೆ. ಎಷ್ಟು ಬರುತ್ತೆ? 25. ನಾನು ಹಂಗೆ ಬರ್ಕೋತೀನಿ ನೋಡ್ರಿ, 200 ಡಿವೈಡೆಡ್ ಬೈ 5 ಇಂಟು 2 ಅಂತಂದೇಳಿ. ಅದಾದ ನಂತರ ಮೈನಸ್ ಐತಿ, ಬ್ರಕೆಟ್ ಬರ್ಕೊನಿ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ 25 ಬಂದೈತೆ. 25 ಪ್ಲಸ್ 32. ಇನ್ನು ಮತ್ ಬ್ರಕೆಟ್ ಅದಾವನ್ರಿ? ಎಸ್, ಬ್ರಕೆಟ್ಸ್ ಗಳು ಇದಾವ. ಯಾವ ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕು ಸರ್? ಉಳಿದಿರೋದು ಒಂದೇ ಬ್ರಕೆಟ್, ಅದನ್ನ ಸಾಲ್ವ್ ಮಾಡ್ಕೊಡ್ರಿ. ಎಷ್ಟು ಬರುತ್ತೋ ಸಾಲ್ವ್ ಮಾಡ್ಕೊಂಡ್ರ ಅದನ್ನ 25 ಪ್ಲಸ್ 32 ಮಾಡ್ಕೊಂಡ್ರೆ 57 ಬರುತ್ತೆ. ಇದನ್ನ ಸಾಲ್ವ್ ಮಾಡಿದ್ರೆ ಇದನ್ನ ನೋಡ್ರಿ, 200 ಡಿವೈಡೆಡ್ ಬೈ 5 ಇಂಟು 2 ಮೈನಸ್ ಎಷ್ಟೈತಿದ? 57 ಅಂತಂದೇಳಿ. ಈಗ ಡಿವೈಡೆಡ್ ಬೈ ಐತಿ, ಇಂಟು ಐತಿ, ಅದಾದ ನಂತರ ಮೈನಸ್ ಐತಿ. ಯಾವ್ದನ್ನ ಫಸ್ಟ್ ನಾನು ಸಾಲ್ವ್ ಮಾಡ್ಕೊಬೇಕು? ಎಸ್ ಸರ್, ನಾನು ಡಿವೈಡೆಡ್ ಬೈ ಮಾಡ್ಕೋಬೇಕು. ಈ ಡಿವೈಡೆಡ್ ಬೈ ಸಾಲ್ವ್ ಮಾಡ್ರಿ. 200 ಡಿವೈಡೆಡ್ ಬೈ 5 ಮಾಡ್ಕೊಡ್ರಿ. ಎಷ್ಟು ಬರುತ್ತೆ? 5 4 20. ಅದಾದ ನಂತರ 0 ಬಂತು. 5 40. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬಂತು? 40 ಬಂತು. ಇಂಟು 2 57. ನೆಕ್ಸ್ಟ್ ಯಾವ ಸಾಲ್ವ್ ಮಾಡ್ಕೋಬೇಕು ಸರ್? ನಾನು ಇಂಟು ಮಾಡ್ಕೋಬೇಕ್ರಿ. ಸೊ ಇಂಟು ಮಾಡ್ಕೋಬೇಕು. ಇಂಟು ಮಾಡ್ಕೊಡ್ರಿ, 80 ಆಯ್ತು. ಮೈನಸ್ 57. 80ರಾಗ 57 ಕಳೆದ್ರೆ ಎಷ್ಟು? 80ರಾಗ 57 ಕಳೆದ್ರೆ 10ರಾಗ 7 ಕಳೆದ್ರೆ 3, ಒಂದು ಕೈಲ ಬರುತ್ತೆ 23. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 23 ಬರುತ್ತೆ. ಎಲ್ರಿಗೂ ಕ್ಲಿಯರ್? ಸೊ ಈ ಟಾಪಿಕ್ ಇಂದ ನಮಗ ರೀಸನಿಂಗ್ ಒಳಗಡೆ 2 ಕ್ವಶನ್ಸ್ ಬರ್ತಾವು, ಮ್ಯಾಥ್ಸ್ ಅಲ್ಲಿ 1 ಕ್ವಶನ್ ಬರುತ್ತೆ. ರೀಸನಿಂಗ್ ಒಳಗಡೆ 2 ಕ್ವಶನ್, ಮ್ಯಾಥ್ಸ್ ಅಲ್ಲಿ 1 ಬರುತ್ತೆ. ಈಗ ಏನ್ ಮಾಡಕತ್ತಲ್ಲ ಇದ ಸೇಮ್. ನೆಕ್ಸ್ಟ್ ನಾನ್ ನಿಮ್ಗ ನಾಳೆ ಕ್ಲಾಸ್ ಅಲ್ಲಿ ಏನ್ ಹೇಳ್ತೀನಿ ಅಂತಂದ್ ಹೇಳಿದ್ರೆ 2 ಸೈನ್ ಗಳನ್ನ ಚೇಂಜ್ ಮಾಡ್ಕೊಂಡ್ ಬೋರ್ಡ್ ಮಾಸ್ ಮಾಡ್ಬೇಕಾಗತ್ತೆ. ನಿಮಗ್ ಮೊದಲು ಬೋರ್ಡ್ ಮಾಸ್ ಕಲಿಬೇಕು. ಆಮೇಲೆ SSC GD ಒಳಗಡೆ 2 ಸೈನ್ ಗಳನ್ನ ಚೇಂಜ್ ಮಾಡಿ, 2 ಚಿಹ್ನೆಗಳನ್ನ ಚೇಂಜ್ ಮಾಡಿ, ಯಾವ 2 ಚಿಹ್ನೆಗಳನ್ನ ಚೇಂಜ್ ಮಾಡಿದ್ರೆ ಆನ್ಸರ್ ಬರುತ್ತೆ ಅದನ್ನ ನಾಳೆ ಹೇಳ್ತೀನಿ. ಇವಾಗ ಕರೆಕ್ಟ್ ಆಗಿ ಕಲ್ತ್ಕೊಡ್ರಿ. ಸಿ ಕ್ವಶನ್ ಸಾಲ್ವ್ ಮಾಡ್ರಿ. ಎಸ್, ಇಲ್ಲಿ ನೋಡ್ರಿ, ಇಲ್ಲೆಲ್ಲಾ ನೋಡಿದಾಗ ನಾವು ಬೋರ್ಡ್ ಮಾಸ್ ರೂಲ್ ಪ್ರಕಾರ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾನು ಯಾವ್ದು ಸಾಲ್ವ್ ಮಾಡ್ಬೇಕು? ಬ್ರಕೆಟ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಆ ಬ್ರಕೆಟ್ ಗಳಲ್ಲಿ ಇದನ್ನ, ಆಮೇಲೆ ಇದನ್ನ ಸಾಲ್ವ್ ಮಾಡ್ಕೋಬೇಕು. ಆಮೇಲೆ ಡಿವಿಷನ್ ಮಾಡ್ಕೋಬೇಕು, ಮಲ್ಟಿಪ್ಲಿಕೇಶನ್, ಪ್ಲಸ್ ಮೈನಸ್ ಅಂತಂದ್ ಹೇಳಿ ಈ ತರ ಬರುತ್ತೆ. ನೋಡ್ರಿ, ಫಸ್ಟ್ ಏನಂತಂದ್ ಹೇಳಿದ್ರೆ ಈ ಬ್ರಕೆಟ್ ನ ನಾನು ಸಾಲ್ವ್ ಮಾಡ್ಕೊಬೇಕು. 50 ಮೈನಸ್ 45 ಐತೆ. ಆನ್ಸರ್ ಎಷ್ಟು ಬರುತ್ತೆ ನಂದ? ಉಳ್ದದ್ ನಾನು ಹಂಗ ಬರ್ಕೊಂತೀನಿ. ಎಷ್ಟು ಬರುತ್ತೆ ಆನ್ಸರ್ ನಂದು? ಹೇಳ್ರಿ ಎಲ್ರು. ಸೊ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಸರ್ 5 ಬಂತ್ರಿ. ವೆರಿ ಗುಡ್, 5 ಅಂತಂದ್ ಬಂತು. ಇಲ್ಲಿ ಏನು ಇಲ್ಲಲ್ಲ, ಈ ತರ ಬ್ರಕೆಟ್ ಹಿಂದ್ಗಡೆ ಈ ತರ ಐತೆ.
ಈ ಬ್ರಾಕೆಟ್ ನಾವು ಬಿಡಿಸ್ತೀವಿ, ಸಾಲ್ವ್ ಮಾಡಿದ್ವಿ. ಇವಾಗ ಅಲ್ಲಿ ಏನಂತ ಬರ್ಕೋಬೇಕು ನಾನು? ಅಲ್ಲಿ ಹಿಂಗ್ ಬಂತಂತಂದ್ ಹೇಳಿದ್ರೆ ಏನು ಇಲ್ಲ ಅಂತಂದ್ ಹೇಳಿದ್ರೆ ಯಾವಾಗ್ಲೂ ಇಂಟು ಇರತ್ತ. ಅಲ್ಲಿ ಏನಿರುತ್ತ? ಇಂಟು ಇರತ್ತ. ಇವಾಗ ಆಫ್ ಅಂತಂದ್ ಬರುತ್ತಲ್ಲ, 2 ಆಫ್ 3 ಅಂತಂದ್ ಬರುತ್ತಲ್ಲ, ಅಲ್ಲಿಯೂ ಕೂಡ 2 ಇಂಟು 3 ಅಂತಂದ್ ಮಾಡ್ಕೋಬೇಕು ಅದನ್ನ. ಕರೆಕ್ಟಾ? ಸೇಮ್ ಇಲ್ಲಿ ಏನು ಇಲ್ಲ ಅಂತಂದ್ ಹೇಳಿದ್ರು ಕೂಡ ಅಲ್ಲಿ ಏನಿರುತ್ತ? ಇಂಟು ಇರುತ್ತ. ಇಂಟು 2 ಆಮೇಲೆ -24 ಬಂತು. ಇವಾಗ ಹೇಳ್ರಿ, ನೆಕ್ಸ್ಟ್ ಇದನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕು ನಾನು. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡ್ ಹೇಳ್ರಿ. ಫಸ್ಟ್ ನಾನು ಯಾವ್ದನ್ನ ಸಾಲ್ವ್ ಮಾಡ್ಕೊಬೇಕು? ಒಂದೇ ಇರೋದು ಬ್ರಕೆಟ್. ಇನ್ನು ಆ ಬ್ರಕೆಟ್ ಇಲ್ಲಿರೋದು ನಾನು ಸಾಲ್ವ್ ಮಾಡ್ಕೊಬೇಕು ಇವಾಗ. ಸೊ ಫಸ್ಟ್ ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕು? ಇದು 10, ಇದು 100 ಅಲ್ಲ. ಸೊ 150 ಡಿವೈಡೆಡ್ ಬೈ 10 ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತಾ? 15 ಬಂತು. ಸೊ 4 ಇಂಟು 15 ಬಂತು. 15 ಪ್ಲಸ್ ಅದಾದ ನಂತರ ಇದೆಲ್ಲ ಮಲ್ಟಿಪ್ಲಿಕೇಶನ್ ಐತಿ ನೋಡ್ರಿ. ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಉಳಿದದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 3 5 15, 15 2 30, 30 ಆಯ್ತು. ಸೊ ಟೋಟಲ್ ಕೂಡಿಸಿದಾಗ ಎಷ್ಟು ಬಂತು? 45 ಬಂತು. ಕರೆಕ್ಟಾ? ಅದನ್ನೆಲ್ಲ ಸಾಲ್ವ್ ಮಾಡಿದಾಗ 45 ಬಂತು. ಇಂಟು 45 ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಅಷ್ಟು ಬಂತು. ಆಮೇಲೆ 24. ಇನ್ಯಾವ್ ಸಾಲ್ವ್ ಮಾಡ್ಬೇಕು? ಸರಿ, ಇಂಟು ಐತೆ, ಇದನ್ನ ಮಾಡ್ಬೇಕು. ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್? 4 ಇಂಟು 45 ಮಾಡಿದ್ರ ವೆರಿ ಗುಡ್, 180 ಬರುತ್ತೆ. ಮೈನಸ್ 24 ಮಾಡಿದ್ರ 180ರಾಗ 24 ಕಳೆದ್ರ 10ರಾಗ 4 ಕಳೆದ್ರ ಅಂದ್ರೆ 0ದ 4 ಕಳೆಯಕ್ ಬರಂಗಿಲ್ಲ. 10ರಾಗ 4 ಕಳೆದ್ರ 6 ಬಂತು. ಒಂದು ಇಲ್ಲಿ ಮೇಲ್ಗಡೆ ಕೈಲ ಕೊಡ್ತೀವಿ. ಅದಾದ ನಂತರ 8ರಾಗ 3 ಕಳೆದ್ರೆ ಎಷ್ಟು? 5 ಬಂತು. 156 ಏನಂದ್ರ ಆನ್ಸರ್ ಬಂತು. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಒಂದ್ಸರಿ ನನ್ನ ಜೊತೆ ಸಾಲ್ವ್ ಮಾಡ್ಕೊಂತ ಹೋಗ್ರಿ, ಬಿಡ್ರಿ ಅದನ್ನ. ಇಲ್ಲಿ ನೋಡ್ರಿ, ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬಂತು? ಟ್ರೈ ಮಾಡ್ರಿ. ಫಸ್ಟ್ ನಾವು ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಆ ಬ್ರಾಕೆಟ್ ನ ಸಾಲ್ವ್ ಮಾಡೋದು. ಪ್ರತಿಯೊಬ್ರು ಆನ್ಸರ್ ಹಾಕ್ರಿ. ಇಲ್ಲೇನು ಬೇಡ, ಪ್ರತಿಯೊಬ್ರು ಆನ್ಸರ್ ಹಾಕ್ರಿ. ಯಾಕಂದ್ರೆ 3 ಕ್ವಶನ್ಸ್ ಬರ್ತಾವು, ಸುಮ್ಮಲ್ಲ 6 ಮಾರ್ಕ್ಸ್ ಅದು. ಪ್ರತಿಯೊಬ್ರು ಹಾಕ್ಬೇಕು. ಬ್ರಾಕೆಟ್ ಈ ತರ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು ನಾವು. ಈ ತರ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೊಳ್ತಾನೆ. 12 ಮೈನಸ್ 7 ಮಾಡ್ಕೊಂಡ್ರೆ 5 ಬಂತ. ಕರೆಕ್ಟಾ? ಓಕೆ. ಉಳಿದ್ನೆಲ್ಲ ಹಂಗ ಬರ್ಕೊಡ್ರಿ ನೋಡೋಣ. ಉಳಿದೆಲ್ಲ ಹಂಗ ಬರ್ಕೋಬೇಕು. ಇದನ್ನ ಬಿಟ್ಬಿಟ್ಟು ಈ ತರ ಕಾಟ್ ಹಾಕ್ರಿ. ಸೊ ಉಳಿದ್ನೆಲ್ಲ ಹಂಗ ಬರ್ಕೋಬೇಕು. ಶೈನ್ ಆಗಕ್ ಹೋಗ್ಬೇಡ್ರಿ. ಎಲ್ಲಾ ಆನ್ಸರ್ ತಪ್ಪಿದಾವ್. ನೆಕ್ಸ್ಟ್ 10 ಇಂಟು 32 ಹಂಗ ಬರ್ಕೊಡ್ರಿ. ಪ್ಲಸ್ ಬರ್ಕೊಡ್ರಿ. ಅದಾದ ನಂತರ 80 ಅಂತ ಬರ್ಕೊಡ್ರಿ. ನೆಕ್ಸ್ಟ್ ಏನೈತೆ? ಡಿವೈಡ್ ಬೈ ಐತೆ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಏನ್ ಬಂತು? 5 ಬಂತು. ಪ್ಲಸ್ 5 ಐತೆ. ಈ ತರ ಬ್ರಾಕೆಟ್ ಇಂಟು 2 ಆಮೇಲೆ ಲಾಸ್ಟ್ ಈ ಬ್ರಾಕೆಟ್ ಐತೆ. ಇವಾಗ ನಾನ ಹೇಳ್ತೀನಿ ನಿಮ್ಗೆ, ನೆಕ್ಸ್ಟ್ ಯಾವ ಬ್ರಾಕೆಟ್ ಸಾಲ್ವ್ ಮಾಡ್ಕೋಬೇಕು? ಸರ್, ಫ್ಲವರ್ ಬ್ರಾಕೆಟ್ ಮಾಡ್ಬೇಕ್ರಿ. ಇಲ್ಲಿ ಐತೆ ನೋಡ್ರಿ ಫ್ಲವರ್. ಇದನ್ನ ಸಾಲ್ವ್ ಮಾಡ್ರಿ ನೋಡೋಣ, ಏನ್ ಬರುತ್ತೆ ಆನ್ಸರ್ ಹೇಳ್ರಿ. ಪಟ್ ಅಂತ ಹೇಳ್ಬೇಕು. ಇದನ್ನಷ್ಟ ಸಾಲ್ವ್ ಮಾಡ್ರಿ. ಇದನ್ನಷ್ಟ ಸಾಲ್ವ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? ಇಲ್ಲಿ ನೋಡ್ರಿ, ಆನ್ಸರ್ ಎಷ್ಟು ಬಂತು? 21 ಅಂತ ಬಂತಂತ ಹೇಳ್ರಿ. ಇದನ್ನೆಲ್ಲ ನಾನು ಕಾಟ್ ಹಾಕ್ತೀನಿ ಇವಾಗ, ನಿಮ್ಗೆ ಗೊತ್ತೈತೆ ಅಂತಂದ್ ಹೇಳಿ. 80 ಡಿವೈಡೆಡ್ ಬೈ 5 ಪ್ಲಸ್ 5 ಅಂತ ಮಾಡ್ಕೊಂಡ್ರೆ 5 ಒಂದ್ಲೆ, ಇಲ್ಲಿ ನೋಡ್ರಿ 5 ಒಂದ್ಲೆ 5. ಅದಾದ ನಂತರ ಏನ್ ಉಳಿತು? 3 ಉಳಿತು. 30 ಆಯ್ತು. 5 6ಲೆ 30. 16 ಪ್ಲಸ್ 5 21 ಆಯ್ತು. 21. ಉಳಿದದ್ನೆಲ್ಲ ಹಂಗ ಬರ್ಕೊಳ್ಳೋಣ. 500 ಐತಿ. ಮೈನಸ್ ಈ ತರ ನೀವು ಬರ್ಕೊಡ್ರಿ 10 ಆಮೇಲೆ ಇಂಟು 32 ಬರ್ಕೊಡ್ರಿ. ಆಮೇಲೆ ಪ್ಲಸ್ ಇದನ್ನೆಲ್ಲ ಸಾಲ್ವ್ ಮಾಡೋ ಬ್ರಾಕೆಟ್ ಬರಬಾರ್ದು. ಇಲ್ಲಿ ಎಷ್ಟು ಬರಬೇಕು? 21 ಬರಬೇಕು. ಅದಾದ ನಂತರ ನೆಕ್ಸ್ಟ್ ಐತಿ ಇಂಟು 2 ಐತಿ. ಇನ್ ಒಂದೇ ಒಂದು ಬ್ರಾಕೆಟ್ ಉಳಿತು. ಸೊ ಅದ್ರಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ನಾನು ಇದನ್ನ ಇಂಟು ಪ್ಲಸ್ ಮಾಡಿ, ಯಾಕಂದ್ರೆ ಇಂಟು ಪ್ಲಸ್ ಇಂಟು ಐತೆ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾನು ಇಂಟು ಮೊದಲು ಮಾಡ್ಕೋಬೇಕು, ಆಮೇಲೆ ಪ್ಲಸ್ ಮಾಡ್ಕೋಬೇಕು. ಮೊದಲು ಇದನ್ನ ಇಂಟು ಮಾಡ್ರಿ, ಆಮೇಲೆ ಇದನ್ನ ಇಂಟು ಮಾಡ್ರಿ. ಎಷ್ಟು ಬರುತ್ತೆ ನೋಡ್ರಿ? ಇದನ್ನ ಇಂಟು ಮಾಡಿದಾಗ ಎಷ್ಟು ಬರುತ್ತೆ ನಂಗೆ ಆನ್ಸರ್? 320 ಬಂತ. ವೆರಿ ಗುಡ್. ಎಷ್ಟು ಬಂತು? ಇದನ್ನ ಸಾಲ್ವ್ ಮಾಡ 320 ಬಂತು. ಪ್ಲಸ್ ಹಂಗ ಬರ್ಕೊಂಡು ಇದನ್ನ ಇಂಟು ಮಾಡ್ರಿ. ಎಲ್ರು ಕಾಣಿಸೈತಿಲ್ಲ? ಇದನ್ನ ಇಂಟು ಮಾಡ್ರಿ. ಎಷ್ಟು ಬಂತು? 42 ಬಂತು. ಆಮೇಲೆ ಇದನ್ನ ಕೂಡ್ಸ್ರಿ. ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಇನ್ ಇದೆಷ್ಟ ಉಳಿತಲ್ಲ, ಇನ್ ಪ್ಲಸ್ ಅಷ್ಟು. ಇದನ್ನ ಕೂಡ್ಸ್ರಿ. ಎಷ್ಟು ಬಂತು? ವೆರಿ ಗುಡ್, 362 ಬಂತು. 500 ಮೈನಸ್ 362 ಮಾಡ್ಕೋಬೇಕು ಇವಾಗ. ಸೊ ಇದನ್ನ ಮೈನಸ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತಾ? 500ರಾಗ 362 ಕಳೆದ್ರೆ 500ರಾಗ 362 ಕಳೆದ್ರೆ ನೋಡ್ರಿ. ಸೊ ಇಲ್ಲಿ ನೋಡ್ರಿ, 0ದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಹೋಗಂಗಿಲ್ಲ. ಒಂದ್ ಕೈಲ ತಗೊಂತೀವಿ. 10ರಾಗ 2 ಹೋದ್ರೆ ಎಷ್ಟು ಬಂತು? 8 ಬಂತು. ಇಲ್ಲಿ ಒಂದ್ ಕೈಲ ಕೊಡ್ತೀವಿ. ಎಸ್, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಕೈಲ ಬರುತ್ತೆ. ಅದಾದ ನಂತರ ಇದೇನಂತಂದ್ ಹೇಳಿದ್ರೆ 7 ಆಯ್ತಿದು. ಸೊ 10ರಾಗ 7 ಕಳೆದ್ರೆ ಎಷ್ಟು ಬಂತು? 3 ಬಂತು. ನೆಕ್ಸ್ಟ್ ಇಲ್ಲಿ ಒಂದ್ ಕೈಲ ಬರುತ್ತೆ ಮುಂದೆ. ಆಮೇಲೆ 5ರಾಗ 4 ಹೋದ್ರ 100. 138 ಏನಂದ್ರೆ ನಮ್ದು ಆನ್ಸರ್ ಆಗತ್ತೆ. ಎಲ್ರಿಗೂ ಬಂದೈತಿದ? ಗುಡ್. ಈಗ ನಾನು ಹೇಳ್ತೇನೆ, ಹಂಗ ಮಾಡ್ಕೊಂತ ಹೋಗ್ರಿ. ಆಗ್ಲೇ ಸಾಲ್ವ್ ಮಾಡೋದಲ್ಲ, ಇನ್ನೊಂದೆರಡು ಪ್ರಾಬ್ಲಮ್ ನಾನು ಹಂಗ ಸಾಲ್ವ್ ಮಾಡಿಸ್ತೀನಿ. ನೋಡ್ರಿ, ಇಲ್ಲಿ ಏನೈತಿ ನೋಡ್ರಿ ಕ್ವಶನ್. ಸೊ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಯಾವ್ದನ್ನ ಸಾಲ್ವ್ ಮಾಡೋದು ಫಸ್ಟ್ಗೆ?
ಬ್ರಕೆಟ್ಸ್ ಗಳನ್ನ ಸಾಲ್ವ್ ಮಾಡಬೇಕು. ಮೊದಲು ಈ ತರ ಬ್ರಕೆಟ್, ಆಮೇಲೆ ಈ ರೀತಿಯಾಗಿರೋ ಬ್ರಕೆಟ್, ಆಮೇಲೆ ಲಾಸ್ಟ್ ಈ ಬ್ರಕೆಟ್. ಸೊ ಫಸ್ಟ್ ಈ ತರ ಬ್ರಕೆಟ್ ಐತೆ ಅಂದ್ರೆ ಯಾವ್ದನ್ನ ನಾನು ಸಾಲ್ವ್ ಮಾಡ್ಬೇಕಂದ್ರೆ ಇದನ್ನ ಸಾಲ್ವ್ ಮಾಡ್ಬೇಕು, ಆಮೇಲೆ ಇದನ್ನ ಸಾಲ್ವ್ ಮಾಡ್ಬೇಕು. ಫಸ್ಟ್ ಇದನ್ನ ಸಾಲ್ವ್ ಮಾಡಿ ಹೇಳ್ರಿ ಎಷ್ಟು ಬರುತ್ತೆ ಆನ್ಸರ್. ಈ ಬ್ರಕೆಟ್ ನ ಸಾಲ್ವ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? ವೆರಿ ಗುಡ್. ಇದನ್ನ ಸಾಲ್ವ್ ಮಾಡಿದಾಗ ಅದನ್ನ ಸೈಡ್ ಬರ್ಕೊಂಡು 121 ಡಿವೈಡೆಡ್ ಬೈ 11 ಅಂದ್ರ 11 ಒಂದ್ಲೆ 11, ಆಮೇಲೆ ಒಂದ್ ಉಳಿತು 11 ಒಂದ್ಲೆ 11. ಆನ್ಸರ್ ಎಷ್ಟು ಬಂತಂದ್ರೆ 11 ಬಂತು. ಈ ತರ ಬರ್ಕೊಡ್ತೀನಿ ನೋಡ್ರಿ 11. ಇಲ್ಲಿ ಏನು ಇಲ್ಲ ಅಂತಂದ್ ಹೇಳಿದ್ರೆ ಏನಿರುತ್ತೋ ಇಲ್ಲಿ? ಇಲ್ಲಿ ಏನು ಇಲ್ಲ ಅಂತಂದ್ ಹೇಳಿದ್ರೆ ಏನಿರುತ್ತೆ ಇಲ್ಲಿ? ನಾನು ನಿಮಗೆ ಆಲ್ರೆಡಿ ಹೇಳಿದೆ, ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತೆ? ಗುಡ್. ಇಂಟು ಇರುತ್ತೆ, ಇಂಟು 2, ಆಮೇಲೆ ನೆಕ್ಸ್ಟ್ ಇಂಟು 2, ನೆಕ್ಸ್ಟ್ ಮೈನಸ್ ಅಂತ ಬರ್ಕೊಂಡೆ. ಇದನ್ನ ಸಾಲ್ವ್ ಮಾಡ್ರಿ, ಈ ಬ್ರಕೆಟ್ ಎರಡು ಎಟ್ ಅ ಟೈಮ್ ಮಾಡ್ಬೇಕು. ಇದನ್ನ ಟ್ರೈ ಮಾಡ್ರಿ, ಎಷ್ಟು ಬರುತ್ತೆ ಇದು? ಆನ್ಸರ್ ಎಷ್ಟು ಬಂತು? 15 ಪ್ಲಸ್ 5 ಮಾಡ್ಬೇಕು, ಎಷ್ಟು ಬರುತ್ತೆ? 20 ಬರುತ್ತೆ. ಆಮೇಲೆ ನೆಕ್ಸ್ಟ್ ಈ ತರ ಬ್ರಕೆಟ್, ಆಮೇಲೆ ಡಿವೈಡೆಡ್ ಬೈ 2, ಆಮೇಲೆ ಪ್ಲಸ್ 10 ಅಂತಂದೇಳಿ. ಇವಾಗ ಇರೋದು ಒಂದೇ ಒಂದು ಬ್ರಕೆಟ್. ಈ ಬ್ರಕೆಟ್ ನ ನಾವು ಇವಾಗ ಸಾಲ್ವ್ ಮಾಡ್ಬೇಕು. ಸಾಲ್ವ್ ಮಾಡಿ ಹೇಳ್ರಿ ನೋಡೋಣ ಎಷ್ಟು ಬರುತ್ತೆ. ಇಲ್ಲಿ ನೋಡ್ರಿ, ಫಸ್ಟ್ ಇಂಟು ಮಾಡ್ಕೋಬೇಕು. 11 ಎರಡ್ಲೆ 22, 22 ಎರಡ್ಲೆ 44, 44 ಮೈನಸ್ 20 ಮಾಡ್ಕೊಡ್ರಿ, ಎಷ್ಟು ಬಂತು? 24 ಅಂತ ಬಂತು. ಇದನ್ನೆಲ್ಲಾ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಆನ್ಸರ್ ಎಷ್ಟು ಬಂತಂತ ಹೇಳಿದ್ರೆ 24 ಬಂತು. ಆಮೇಲೆ ನೆಕ್ಸ್ಟ್ ಏನ್ ಉಳಿತು? ಡಿವೈಡೆಡ್ ಬೈ 2 ಉಳಿತು, ಆಮೇಲೆ ಪ್ಲಸ್ 10 ಉಳಿತು. ಸೊ ಇವಾಗ ಡಿವೈಡೆಡ್ ಬೈ ಮತ್ತು ಪ್ಲಸ್ ಒಳಗಡೆ ನಾನು ಯಾವ್ದು ಫಸ್ಟ್ ಮಾಡ್ಕೋಬೇಕಂದ್ರೆ ಡಿವೈಡೆಡ್ ಬೈ ಮಾಡ್ಕೊಬೇಕು. 24 ಡಿವೈಡೆಡ್ ಬೈ 2 ಮಾಡ್ಕೊಂಡ್ರೆ ಎಷ್ಟು ಬರುತ್ತಾ? 12 ಬಂತು. ಪ್ಲಸ್ ಎಷ್ಟಪ್ಪ ಅಂತಂದ್ರೆ 10 ಮಾಡ್ಕೋಬೇಕು. ನಮ್ದು ಆನ್ಸರ್ ಎಷ್ಟು ಬರುತ್ತಾ? 22 ಬರುತ್ತೆ. ಕ್ಲಿಯರ್? ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ಹೋಗೋಣ. ಏನ ಒಂದ್ ನಿಮಿಷಕ್ಕೆ ನಾವು ಒಂದ ಸಾಲ್ವ್ ಮಾಡಿದ್ರು ಕೂಡ 2 ಮಾರ್ಕ್ಸ್ ಬರ್ತಾವ. ನೀವೇನೇನಪ್ಪಾ ಅಂತಂದ ಹೇಳಿದ್ರೆ 60 ನಿಮಿಷ ತಗೊಂಡು 60ಕ್ಕೆ ಅಂದ್ರೆ ಎಲ್ಲಾನು ಕ್ವಶನ್ ಏನ್ ಸಾಲ್ವ್ ಮಾಡಂಗಿಲ್ಲ. ನಮಗ್ ಸ್ಕೋರ್ ಆಗ್ಬೇಕು. ಇದು ಸ್ಕೋರ್ ಆಗುವಂತ ಒಂದು ಸಬ್ಜೆಕ್ಟ್ ಇದು. ಸೊ ಟೋಟಲ್ ಆಗಿ 6 ಮಾರ್ಕ್ಸ್ ಬರಬೇಕು ಇದಕ್ಕೆ. ಸೊ ನಮ್ದು ಡಿಕ್ಷನರಿ 2 ಮಾರ್ಕ್ಸ್, ಅದಾದಂದ್ರೆ ಇದು 6 ಮಾರ್ಕ್ಸ್, ಟೋಟಲ್ ಆಗಿ 8 ಮಾರ್ಕ್ಸ್ ನಮಗ್ ಬರ್ಲೇಬೇಕು. ಇದನ್ನ ಟ್ರೈ ಮಾಡ್ರಿ, ಇದನ್ನ ಈ ಕ್ವಶನ್ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, ಇದನ್ನ ನಾವು ನೋಡಿದಾಗ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಬ್ರಕೆಟ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು ಫಸ್ಟ್ ಗೆ. ಸೊ ಯಾವ ಬ್ರಕೆಟ್ಸ್ ಗಳಿದಾವ? ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ತರ ಬ್ರಕೆಟ್ ಐತೆ. ಇದನ್ನ ಸಾಲ್ವ್ ಮಾಡಿದಾಗ ನಂಗೆ ಆನ್ಸರ್ ಎಷ್ಟು ಬಂದೈತೆ ಹೇಳ್ರಿ? ಎಸ್, ವೆರಿ ಗುಡ್. ಸೊ ಇದನ್ನ ನಾವು ಸಾಲ್ವ್ ಮಾಡಿದಾಗ ಎಷ್ಟು ಬಂದೈತೆ ಅಂತಂದ ಹೇಳಿದ್ರೆ 115 ಬಂದೈತೆ. 115 ಬಂದೈತೆ. ನಾನು ಇದನ್ನ ಈ ತರಾನು ಬರ್ಕೋತೀನಿ, 115 ಡಿವೈಡೆಡ್ ಬೈ 10 ಅಂತಂದ ಹೇಳಿ ಹಿಂಗ್ ಬರ್ಕೊಂತೀನಿ. ಇವಾಗ ನೋಡ್ರಿ, ಇದು ಎರಡು ಡಿವೈಡೆಡ್ ಆಗತ್ತೇನ್ರಿ? ಕರೆಕ್ಟ್ ಆಗಿ ಆಗತ್ತ ಇಲ್ಲ ಡಿವೈಡ್? ಸೊ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ನಾವು ಹೆಂಗ್ ಬರ್ಕೋಬಹುದು ಅಂತಂದ ಹೇಳಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಸರ್ ಈ ಕಡೆ ಇಂಟು ಐತಲ್ರಿ, 40 ಇಂಟು 115 ಡಿವೈಡೆಡ್ ಬೈ 10 ಅಂತಂದೇಳಿ ಈ ಡಿವೈಡೆಡ್ ಬೈ ಇನ್ನೂ ತಗೊಂಡ್ ಹೋಗ್ಬೋದು ಮುಂದೆ, ಯಾಕಂತಂದ ಹೇಳಿದ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಸೊ ಇದು ಕ್ಯಾನ್ಸಲ್ ಆಯ್ತು. 115 ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತೆ? 4 5 20, 4 1 4, 6 460 ಬಂತು. ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ ಎಷ್ಟು ಬಂತಪ್ಪ ಅಂತಂದ್ರೆ 460 ಬಂತು. ಪ್ಲಸ್ 50, ಇದು ನಮ್ದು ಬ್ರಕೆಟ್ ಅಲ್ಲಿ ಉಳಿಯುತ್ತೆ. ಆಮೇಲೆ 2000. ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನೋಡ್ರಿ? 2000. ಅದಾದ ನಂತರ ಮೈನಸ್ 460 ಪ್ಲಸ್ 50 ಮಾಡ್ಕೊಂಡ್ರೆ 510 ಬಂತು. ಸೊ 2000ದಲ್ಲಿ 510 ಕಳೆದ್ರೆ ಎಷ್ಟು ಬರುತ್ತಪ್ಪ ಅಂತಂದ್ರೆ 1490 ಬರುತ್ತೆ. ಕ್ಲಿಯರ್? ಸೊ ಇದು ನಮ್ದು ಆನ್ಸರ್. ವೆರಿ ಗುಡ್. ಎಸ್, ಇಲ್ಲಿ ನೋಡ್ರಿ, ನಾವು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಈ ಬ್ರಕೆಟ್ ನ ಮೊದಲು ಸಾಲ್ವ್ ಮಾಡ್ಕೊಬೇಕು. ಓಕೆ, ಸಾಲ್ವ್ ಮಾಡ್ಕೊಡ್ರಿ ಅದನ್ನ. ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳ್ರಿ. 10ರಾಗ 5 ಕಡೆ ಹೋದೈತೆ, ಈಸಿ ಐತ್ರಿ ಸರ್ ಅಂತಂದ ಹೇಳಿ. ಸೊ ಈ ತರ ಬ್ರಕೆಟ್ ಬಡ್ಕೊಂಡ್ರಿ, 250 ಡಿವೈಡೆಡ್ ಬೈ ಸಾಲ್ವ್ ಮಾಡ್ಕೊಂಡಾಗ 5 ಬಂತು. ಅದಾದ ನಂತರ ಅಲ್ಲಿ ಏನು ಇಲ್ಲ ಅಂತಂದ ಹೇಳಿದ್ರೆ ಇಂಟು ಇರುತ್ತೆ 2 ಮೈನಸ್ 5. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 10. ಸೊ ಈ ತರ ಬಂತಾ? ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು? ಸರ್ ಈ ತರ ಬ್ರಕೆಟ್ ಇಲ್ರಿ, ನೆಕ್ಸ್ಟ್ ಈ ತರ ಬ್ರಕೆಟ್ ಐತೆ. ಬ್ರಕೆಟ್ಸ್ ಬೋರ್ಡ್ ಮಾಸ್ ಅಂತಂದ್ ಬಂದಾಗ ನಾವು ಅದನ್ನ ಸಾಲ್ವ್ ಮಾಡಕತ್ತೀವಿ. ಅದನ್ನ ಈಗ ಸಾಲ್ವ್ ಮಾಡ್ಕೋಬೇಕು. ಇದನ್ನ ಹೆಂಗ್ ಬರ್ಕೋತೀನಿ ಅಂತಂದ್ ಹೇಳಿದ್ರೆ ಹೊರಗಡೆ ಬರ್ಕೋತೀನಿ. 250 ಡಿವೈಡೆಡ್ ಬೈ 5 ಇಂಟು 2 ಮೈನಸ್ 5 ಅಂತಂದೈತೆ. ಇದ್ ನೋಡ್ರಿ, 5 5 25, ಆಮೇಲೆ 0 ಬಂತು. 5 50 250 ಆಯ್ತು. ಇನ್ ನೆಕ್ಸ್ಟ್ ಏನ್ ಉಳಿತು? 50 ಇಂಟು 2 ಮೈನಸ್ 5 ಇಂಟು ಮಾಡ್ಬೇಕು. 52 100 ಆಯ್ತು. 100 ಮೈನಸ್ 5 ಅಂತಂದ್ ಹೇಳಿದ್ರೆ 95 ಬಂತು. ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ ನಂಗೆ ಆನ್ಸರ್ ಎಷ್ಟು ಬಂತು? 95 ಬಂತು. 25 ಇಂಟು 4, ಆಮೇಲೆ ಪ್ಲಸ್ 95. ಇಲ್ಲೇನೈತಿ? ಇನ್ನೇನು ಉಳಿತು? ಇಂಟು 10 ಉಳಿತು.
ಸೊ ನೋಡ್ರಿ ಇದನ್ನ ಇಂಟು ಮಾಡ್ರಿ ಇದನ್ನ ಇಂಟು ಮಾಡ್ರಿ ಎಷ್ಟು ಬರುತ್ತೆ 25 ನಾಲ್ಕಲೆ 100 ಬಂತು ಪ್ಲಸ್ 95 ಇಂಟು 10 ಅಂತಂದ ಹೇಳಿದ್ರೆ 950 ಬಂತು ಎರಡು ಕೂಡಿಸ್ರಿ 1050 ಬಂತು ಆನ್ಸರ್ ಕ್ಲಿಯರ್. ಎಸ್, ಅದಾದ ನಂತರ ಈಗ ನಿಮಗ್ ಕ್ವಶನ್ಸ್ಗಳು ಸೊ ಸಿಂಪಲ್ ಆಗಿ ಯಾಕಂತಂದ ಹೇಳಿದ್ರೆ ನೆಕ್ಸ್ಟ್ ಅವು ಬರ್ತಾವ ಕ್ವಶನ್ಸ್ಗಳು 2 ಪ್ಲಸ್ 3 ಆಫ್ 2 ಅಂತಂದೈತೆ ಇದನ್ನ ಸಾಲ್ವ್ ಮಾಡ್ರಿ ಏನ್ ಆನ್ಸರ್ ಬರುತ್ತೆ ನೋಡ್ರಿ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಮಗ್ ಬ್ರಕೆಟ್ಸ್ ಗಳಿಲ್ಲ ಬಿಟ್ಬಿಡೋಣ. ಇಲ್ಲಿ ನೋಡ್ರಿ ಆಫ್ ಅಂತಂದೈತೆ ಆಫ್ ಅಂತಂದ ಹೇಳಿದ್ರೆ ಏನು ಇಲ್ಲ ಅಂತಂದ ಹೇಳಿದ್ರೆ ಇಂಟು ಅಂದಂಗ. ಅದಾದ ನಂತರ ಡಿವಿಷನ್ ಮಲ್ಟಿಪ್ಲಿಕೇಶನ್ ಪ್ಲಸ್ ಮೈನಸ್ ಅಂತಂದ ಹೇಳಿ ಇದನ್ನ ನಾನು ಸೈಡ್ ಬರ್ಕೋತೀನಿ. ಆಫ್ ಅಂತ ಐತಲ್ಲ ಇದನ್ನ ನಾವು ಫಸ್ಟ್ ಬರ್ಕೊಬೇಕು. ಆಫ್ ಅಂತಂದ ಹೇಳಿದ್ರೆ ಏನಂತ ಬರ್ಕೊಂತೀನಿ ಆಫ್ ಅಂದ್ರೆ ಏನು ಇಂಟು ಅಂತಂದ ಹೇಳಿ. ಸೊ ಸಾಲ್ವ್ ಮಾಡ್ರಿ 3 ಎರಡ್ಲೆ ಎಷ್ಟಾಯ್ತು 6 ಆಯ್ತು. ಸೊ 2 ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂತು 6 ಬಂತು. ಅದಾದ ನಂತರ 2 ಪ್ಲಸ್ 6 ಅಂತಂದ ಹೇಳಿದ್ರೆ 8. ಸೊ ಈ ರೀತಿಯಾಗಿ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಇದು ಗೊತ್ತಾಯ್ತಾ ಎಲ್ರಿಗೂ? ಎಸ್. ಸೊ ನೆಕ್ಸ್ಟ್ ನೋಡ್ರಿ ಸೇಮ್ ಅದೇ ತರ ಸಿಂಪಲ್ ಆಗಿ ನೋಡೋಣ. 4 ಇಂಟು 5 ಆಫ್ 10 ಪ್ಲಸ್ 16 ಸಾಲ್ವ್ ಮಾಡ್ರಿ ಇದನ್ನ. ಇಲ್ಲಿ ನೋಡ್ರಿ ನಮ್ಗ ಇವಾಗ ಏನಪ್ಪಾ ಅಂತಂದ ಹೇಳಿದ್ರ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸರ್ ಇದನ್ನು ಇಂಟು ಆಗತ್ರಿ. ಸೊ ಫಸ್ಟ್ ಇದನ್ನ ಸಾಲ್ವ್ ಮಾಡ್ರಿ 5 ಹತ್ಲೆ 50 ಆತ್ರಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ಇಲ್ಲಿ ಇಂಟು ಐತ್ರಿ 4 ಮಾಡಿದ್ರೆ 200 ಆತ್ರಿ 200 ಪ್ಲಸ್ 10 216 ಆತ್ರಿ. ಇವಾಗ ನಾ ಏನ್ ಮಾಡ್ತೇನೆ ಅಂತಂದ ಹೇಳಿದ್ರೆ ಸ್ವಲ್ಪ ಚೇಂಜಸ್ ಮಾಡ್ತಾನೆ. ಸ್ವಲ್ಪ ಚೇಂಜಸ್ ಮಾಡಿದ ತಕ್ಷಣ ಏನೇನ್ ಬರುತ್ತೆ ನೋಡೋಣ ಯಾವ ತರ ಚೇಂಜಸ್ ಆಗತ್ತೆ ಅಂತಂದ್ರೆ ಕ್ಲಿಯರ್. ಈಗ ಟ್ರೈ ಮಾಡ್ರಿ. ಓಕೆ ವೆರಿ ಗುಡ್. ಇಲ್ಲಿ ನೋಡ್ರಿ ನಾವು ಇವಾಗ ಸಾಲ್ವ್ ಮಾಡ್ತೇನೆ. ಸರ್ ನಮ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಕೆಟ್ಸ್ ಗಳು ಇಲ್ರಿ ಆಫ್ ಐತ್ರಿ. ಆಫ್ ಇದನ್ನ ನಾವು ಸಾಲ್ವ್ ಮಾಡ್ಕೋಬೇಕು. ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ 5 ಆಫ್ ಅಂತಂದ ಹೇಳಿದ್ರೆ ಏನಂತ ಬರ್ಕೊಂತೀವಿ 5 ಆಫ್ 10 ಐತೆ. ಇದನ್ನ ಹೆಂಗ್ ಬರ್ಕೋತೀನಿ ಅಂತಂದ ಹೇಳಿದ್ರೆ ಇಂಟು ಅಂತ ಬರ್ಕೊಂತೀವಿ. ಎಷ್ಟಾಯ್ತು ನಮ್ಗೆ 50 ಬಂತ. ನಾನು ಇನ್ನೊಂದ್ಸರಿ ಬರ್ತೀನಿ ನೋಡ್ರಿ 4 ಮೈನಸ್ 50 ಪ್ಲಸ್ 16 ಐತೆ. ಇನ್ನ ನಾ ಏನ್ ಮಾಡ್ಕೋಬೇಕು ಸರ್ ಪ್ಲಸ್ ಮಾಡ್ಕೋಬೇಕ್ರಿ. ಪ್ಲಸ್ ಹೆಂಗ್ ಮಾಡ್ಕೊಂತೀರಿ ನೆಕ್ಸ್ಟ್ ಮೈನಸ್ ಪ್ಲಸ್ ಒಳಗಡೆ ಪ್ಲಸ್ ಫಸ್ಟ್ ಮಾಡ್ಕೋಬೇಕಲ್ಲ. ಇಲ್ಲಿ ನೋಡ್ರಿ 16 ಹಿಂದ್ ಪ್ಲಸ್ ಐತೆ 50 ಹಿಂದ್ ಮೈನಸ್ ಐತೆ 4 ರಿಂದ ಪ್ಲಸ್ ಐತೆ. ಈಗ ನಾವು ಪ್ಲಸ್ ಮಾಡ್ಕೊಂಡ್ರೆ ಏನಾಗತ್ತ 16 ಪ್ಲಸ್ 4 ಎಷ್ಟಾಗತ್ತ ಅಂತಂದ್ರೆ 20 ಆಯ್ತು. ಸೊ 16 ಪ್ಲಸ್ 4 ಎಷ್ಟಾತಪ್ಪ ಅಂತಂದ್ರೆ 20 ಆಯ್ತು ಮೈನಸ್ 50. ಸೊ ಈಗ ನಮ್ದು ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ 20ರಾಗ 50 ಕಡೆಕ್ ಬರಂಗಿಲ್ಲ. ದೊಡ್ಡ ಅಂಕಿ 50ರಾಗ 20 ಕಡಿಬೇಕು ಅಂದ್ರೆ ಎಷ್ಟು ಬಂತು 30 ಬಂತು. ದೊಡ್ಡ ಅಂಕಿ ಹಿಂದ್ಗಡೆ ಏನೈತೆ ಮೈನಸ್ ಐತೆ ಮೈನಸ್ 30 ಬರುತ್ತೆ. ಸಿಂಪಲ್ ಐತೆ 2 ಮಾರ್ಕ್ಸ್ ಹೋದು ನೀವು. ನೆಕ್ಸ್ಟ್ ಇದು ಟ್ರೈ ಮಾಡ್ರಿ ಸೇಮ್ ಹಂಗೆ ಕೊಡ್ತೀನಿ ನಾನು ಜಾಸ್ತಿ ಕೊಡಂಗಿಲ್ಲ. ಇದನ್ನ ಟ್ರೈ ಮಾಡ್ರಿ. ಸೊ ಇಲ್ಲಿ ನೋಡ್ರಿ ನಮಗ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಮ್ಗೆ ಏನಂತಂದ್ ಹೇಳಿದ್ರೆ ಬ್ರಕೆಟ್ಸ್ ಗಳಿಲ್ಲ ಆಫ್ ಐತೆ. ಮೊದಲು ಆಫ್ ನ ಮಾಡ್ಕೋಬೇಕು. 5 ಆಫ್ 10 ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತೆ 5 ಇಂಟು 10 ಏನಪ್ಪಾ ಅಂತಂದ ಹೇಳಿದ್ರೆ 50 ಬಂತು ಕರೆಕ್ಟ್. ಸೊ 10 ಮೈನಸ್ 50 ಪ್ಲಸ್ 6 ಇಂಟು 2 ಅಂತಂದ ಹೇಳಿ. ಈಗ ನೆಕ್ಸ್ಟ್ ಮೈನಸ್ ಪ್ಲಸ್ ಇಂಟು ಒಳಗಡೆ ಏನ್ ಮಾಡ್ಬೇಕು ನಾನು ಫಸ್ಟ್ ಗೆ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸರ್ ಇಂಟು ಮಾಡ್ಬೇಕು. ಆಮೇಲೆ ಪ್ಲಸ್ ಲಾಸ್ಟ್ ಮೈನಸ್ ಮಾಡ್ಕೋಬೇಕು. ಇದನ್ನ ಇಂಟು ಮಾಡ್ಕೊಂಡ್ರೆ ಎಷ್ಟು ಬರುತ್ತಾ 10 ಮೈನಸ್ 50 ಪ್ಲಸ್ 12 ಆಯ್ತು. ಸೊ ಇವಾಗ ಇದ್ರ ಹಿಂದ್ಗಡೆ ಪ್ಲಸ್ ಇರುತ್ತೆ. ಇವಾಗ ನಾವು ಪ್ಲಸ್ ಮಾಡ್ಕೊಬೇಕು. ಇವೆರಡು ಪ್ಲಸ್ ಆಗ್ತಾವ 22 ಆಯ್ತು ಮೈನಸ್ 50. ಸೊ ದೊಡ್ಡ ಅಂಕಿ ಒಳಗಡೆ ಕಳಿಬೇಕು 50ರಾಗ 22 ಕಳೆದ್ರೆ 28 ಬರುತ್ತೆ. ದೊಡ್ಡ ಅಂಕಿ ಹಿಂದ್ಗಡೆ ಏನೈತೆ ಮೈನಸ್ ಐತೆ ಮೈನಸ್ 28. ಸರ್ ಇದು ಹೆಂಗ್ ಬರ್ತೈತ್ರಿ ಸರ್ ಮೈನಸ್ 28 ಹೆಂಗ್ ಬಂತಂದ್ ಕೆಲವು ಜನರು ಕನ್ಫ್ಯೂಸ್ ಇರತ್ತಲ್ಲ. ಈಗ ನೋಡಿ ಸಿಂಪಲ್ ಆಗಿ 10 ಮೈನಸ್ 5 ಮಾಡ್ರಿ ಎಷ್ಟು ಬರ್ತೈತೆ ಆನ್ಸರ್ 10ರಾಗ 5 ಕಳೆದ್ರೆ ಎಷ್ಟ 5 ಬಂತ. ದೊಡ್ಡ ಅಂಕಿ ಹಿಂದ್ಗಡೆ ಯಾವ ಚಿಹ್ನೆ ಐತ ಇಲ್ಲಿ ದೊಡ್ಡ ಅಂಕಿ ಹಿಂದ್ಗಡೆ ಏನಂತಂದ ಹೇಳಿದ್ರೆ ಯಾವಾಗ್ಲೂ ಪ್ಲಸ್ ಇರುತ್ತೆ. ಸೊ 10ರಾಗ 5 ಕಳೆದ್ರೆ 5. ಸೊ ದೊಡ್ಡ ಅಂಕಿ ಹಿಂದ್ಗಡೆ ಏನೈತೆ ಪ್ಲಸ್ ಐತೆ. ಈ ಪ್ಲಸ್ 5 ಬರೆಯೋದು ಒಂದ ಸುಮ್ನ 5 ಅಂತಂದ ಹೇಳಿ ಬರೆಯೋದು ಒಂದ ಕರೆಕ್ಟ್. ನಾವು ಬರೆಯಂಗಿಲ್ಲ ರೂಢಿ ಇಲ್ಲ ನಮಗ್. ಬಟ್ ಆದ್ರ ಈಗ ಅದ ನೋಡ್ರಿ 5 ಮೈನಸ್ 10 ಮಾಡ್ಕೊಂಡ್ರ ಸರ್ 5ರಾಗ 10 ಕಳೆಯಕ್ ಬರಂಗಿಲ್ರಿ. ದೊಡ್ಡ ಅಂಕಿ ಹಿಂದ್ಗಡೆ ದೊಡ್ಡ ಅಂಕಿಯಿಂದ ಕಳಿಬೇಕು. 10ರಾಗ 5 ಕಳೆದ್ರೆ ಎಷ್ಟು 5 ಅಂತಂದ್ ಬಂತು. ದೊಡ್ಡ ಅಂಕಿ ಹಿಂದ್ಗಡೆ ಏನೈತೆ ಮೈನಸ್ ಐತ. ಇಲ್ಲಿ ಮೈನಸ್ ಅಂತಂದ್ ಬರ್ಕೋಬೇಕಾಗತ್ತ. ಕ್ಲಿಯರ್ ಆಯ್ತಾ ಇದು. ಇಲ್ಲಿ ದೊಡ್ಡ ಅಂಕಿ ಹಿಂದ್ಗಡೆ ಪ್ಲಸ್ ಐತ ಪ್ಲಸ್ ಬರೆಯಂಗಿಲ್ಲ ನಾವು ಅದು ರೂಢಿ ನಮಗ್. ಕ್ಲಿಯರ್. ಸೊ ಪ್ರಾಕ್ಟೀಸ್ ಮಾಡ್ರಿ
ಇವನ್ ನಿಮ್ಗೆ ಏನಂತಂದ್ ಹೇಳಿದ್ರೆ ಇನ್ನು ಬೋರ್ಡ್ ಮಾಸ್ ರೂಲ್ ಮೇಲೆ ನಾನು ಹಿಂದ್ಗಡೆ ಕ್ವಶನ್ ಪೇಪರ್ ಅಲ್ಲಿ ಸಾಲ್ವ್ ಮಾಡಿರೋ ವಿಡಿಯೋಸ್ ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ. ಆ ಬೋರ್ಡ್ ಮಾಸ್ ಏನ್ ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ. ಎಷ್ಟು ಆನ್ಸರ್ ಬರ್ಬೇಕು? 102 ಬರ್ಬೇಕು, ಯಾಕಂದ್ರೆ ಈಕ್ವಲ್ ಐತೆ. ನಾವ್ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡ್ರೆ 102 ಬರ್ಬೇಕು. ಅದ್ರಲ್ಲಿ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಎರಡು ಚಿಹ್ನೆಗಳನ್ನ ಚೇಂಜ್ ಮಾಡ್ಕೋಬೇಕು. ಯಾವ್ದಾದ್ರು ಎರಡು ಚಿಹ್ನೆಗಳನ್ನ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಈ ತರ ಐತೆ. ಈಗ ಫಸ್ಟ್ ಏನಂತಂದ್ ಹೇಳಿದ್ರೆ ಇದನ್ನ ನಾನು ಸೈಡ್ ಬರ್ಕೊಂತೀನಿ. 165 ಮೈನಸ್ 15, ಅದಾದ ನಂತರ ಡಿವೈಡೆಡ್ ಬೈ 5, ಆಮೇಲೆ ಪ್ಲಸ್ 6 ಇಂಟು 16 ಅಂತಂದೈತೆ. ಇದನ್ನೆಲ್ಲ ಸಾಲ್ವ್ ಮಾಡ್ರೆ ನಂಗೆ ಎಷ್ಟು ಬರ್ಬೇಕು ಆನ್ಸರ್? 102 ಬರ್ಬೇಕು. ಇದೆಲ್ಲ ಕ್ಲಿಯರ್? ಕ್ವಶನ್ ಅರ್ಥ ಆಯ್ತು ಎಲ್ರಿಗೂ? ಸರ್ ಈ ಕಡೆದೆಲ್ಲ ಎಲ್ಲಿ ಈಕ್ವಲ್ ಇರುತ್ತಲ್ಲ ಅಲ್ಲಿ ಸ್ಟಾಪ್ ಮಾಡ್ಬೇಕು, ಉಳಿದಿದ್ ಹಿಂದಿನ ತಗೋಬೇಕು. ಇವಾಗ ಏನೈತ್ರಿ ಸರ್, ಫಸ್ಟ್ ಆಪ್ಷನ್ ತಗೊಂಡು ಒಂದ್ ಆಪ್ಷನ್ ನಾನು ನೋಡ್ತೇನೆ ನೋಡ್ರಿ. ಸರ್ ಇಲ್ಲಿ ಮೈನಸ್ ಐತ್ರಿ, ಆಮೇಲೆ ಪ್ಲಸ್ ಐತ್ರಿ. ಮೈನಸ್ ಪ್ಲಸ್ ಐತಿ. ಈ ಮೈನಸ್ ಪ್ಲಸ್ ಎಲ್ಲೈತಿ ನೋಡ್ಕೊಡ್ರಿ. ಈ ಇಕ್ವೇಶನ್ ದಾಗ ಮೈನಸ್ ಇಲ್ಲೈತೆ, ಆಮೇಲೆ ಪ್ಲಸ್ ಐತೆ. ಇವನ್ ಎರಡು ಚಿಹ್ನೆಗಳನ್ನ ಚೇಂಜ್ ಮಾಡ್ಕೋಬೇಕು. ಮೈನಸ್ ಇದ್ದಲ್ಲಿ ಏನಂತ ಬರ್ಕೋಬೇಕು? ಪ್ಲಸ್ ಅಂತ ಬರ್ಕೊಬೇಕು. ಅದಾದ ನಂತರ ಪ್ಲಸ್ ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮೈನಸ್ ಅಂತ ಬರ್ಕೋಬೇಕು. ಇದ ನಾನು ಹೆಂಗ್ ಬರ್ಕೊಳ್ಳೋದಂತಂದ್ ಅರ್ಥ ಆಯ್ತು ಪ್ರತಿಯೊಬ್ಬರಿಗೂ? ಸರ್ ಮೈನಸ್ ಪ್ಲಸ್ ಹಿಂಗ್ ಬಂತಂದ್ರೆ ಎರಡು ಚಿಹ್ನೆಗಳನ್ನ ಚೇಂಜ್ ಮಾಡ್ಕೋಬೇಕಂತಂದ್ ಹೇಳಿದ್ರ ಇವಾಗ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಮೈನಸ್ ಇದ್ದಲ್ಲಿ ಪ್ಲಸ್ ಬರ್ಕೋಬೇಕು, ಪ್ಲಸ್ ಇದ್ದಲ್ಲಿ ಮೈನಸ್ ಬರ್ಕೋಬೇಕು. ಸೇಮ್ ಹಂಗೆ ಪ್ಲಸ್ ಇದ್ದಲ್ಲಿ ಇಂಟು ಬರ್ಕೋಬೇಕು, ಇಂಟು ಇದ್ದಲ್ಲಿ ಪ್ಲಸ್ ಬರ್ಕೋಬೇಕು. ಇಲ್ಲಿ ಪ್ಲಸ್ ಇದ್ದಲ್ಲಿ ಡಿವೈಡೆಡ್ ಬೈ ಬರ್ಕೋಬೇಕು, ಡಿವೈಡೆಡ್ ಬೈ ಇದ್ದಲ್ಲಿ ಪ್ಲಸ್ ಬರ್ಕೋಬೇಕು. ಲಾಸ್ಟ್ ದೇನು ಡಿವೈಡೆಡ್ ಬೈ ಇದ್ದಲ್ಲಿ ಮೈನಸ್, ಮೈನಸ್ ಇದ್ದಲ್ಲಿ ಡಿವೈಡೆಡ್ ಬೈ. ಎಲ್ರಿಗೂ ಅರ್ಥ ಆಯ್ತಾ? ಇದು ಬೇಸಿಕ್ ಕಾನ್ಸೆಪ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋದ್ನ. ಸೊ ಇವಾಗ ಏನಂತಂದ್ ಹೇಳಿದ್ರೆ ನಾವು ಬರ್ಕೋಬೇಕಂತಂದ್ ಹೇಳಿದ್ರೆ ಇಲ್ಲಿ ಏನಾಗತ್ ನಮ್ದ, ನಾನು ಡೈರೆಕ್ಟ್ ಆಗಿ ಬರದ್ ಬಿಡ್ತೇನೆ ನೋಡ್ರಿ. ಇಲ್ಲಿ ಎರಡು ಏನಪ್ಪಾ ಅಂತಂದ್ ಹೇಳಿದ್ರೆ ಚೇಂಜ್ ಆಗತ್ತೆ. ಸೊ ಇಲ್ಲಿ ಏನಾಯ್ತು ಸರ್, ಇಲ್ಲಿ ಪ್ಲಸ್ ಬರುತ್ತ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ಮೈನಸ್ ಬರುತ್ತೆ ನಾವು ಫಸ್ಟ್ ಆಪ್ಷನ್ ನ ನೋಡ್ಕೊಂಡಾಗ. ಬಟ್ ಆದ್ರೆ ನಾವು ಈ ತರ ಮಾಡಂಗಿಲ್ಲ. ಸೊ ಈ ತರ ಮಾಡಂಗಿಲ್ಲ. ಇಲ್ಲೊಂದ್ ಏನಪ್ಪಾ ಅಂತಂದ್ ಹೇಳಿ ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ಟ್ರಿಕ್ ಬರುತ್ತೆ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಯಾವ ಆಪ್ಷನ್ಸ್ ಗಳು ಡಿವೈಡೆಡ್ ಬೈ ಮತ್ತು ಇಂಟು ಅಂತಂದ್ ಹೇಳಿರ್ತಾವಲ್ಲ, ಡಿವೈಡೆಡ್ ಬೈ ಅಥವಾ ಇಂಟು ಅಂತಂದ್ ಹೇಳಿರ್ತಾವಲ್ಲ, ಆ ಆಪ್ಷನ್ಸ್ ಗಳನ್ನ ಮೊದಲು ಬಿಡಿಸ್ಬೇಕು. ಯಾಕಂತಂದ್ ಹೇಳಿದ್ರೆ 90% ಆ ಆಪ್ಷನ್ಸ್ ಗಳು ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂತಂದ್ ಹೇಳಿದ್ರೆ ಫಸ್ಟ್ ಇಂದ ಬಿಡಿಸ್ಕೊತ ಹೋಯ್ತಂತಂದ್ ಹೇಳಿದ್ರೆ ಆಗಂಗಿಲ್ಲ, ಟೈಮ್ ಹಿಡಿದೈತಿ, ಬಹಳ ಟೈಮ್ ಹಿಡಿದೈತೆ. ಸೊ ಆಪ್ಷನ್ ಒಳಗಡೆ ಡಿವೈಡೆಡ್ ಬೈ ಆಮೇಲೆ ಇಂಟು, ಅದು ಹೆಂಗಂತಂದ್ ಹೇಳಿದ್ರೆ ಫಸ್ಟ್ ಡಿವೈಡೆಡ್ ಬೈ ಯಾವ್ದು ಆಪ್ಷನ್ ದಾಗ ಐತಲ್ಲ ಆ ಆಪ್ಷನ್ ಅನ್ನ ಸಾಲ್ವ್ ಮಾಡ್ಕೋಬೇಕು. ಸೊ ಡಿವೈಡೆಡ್ ಬೈ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಆಪ್ಷನ್ ಅಲ್ಲಿ ಇಂಟು ಇತ್ತಂತಂದ್ ಹೇಳಿದ್ರೆ ಅದನ್ನ ಸಾಲ್ವ್ ಮಾಡ್ಕೋಬೇಕು. ಆಮೇಲೆ ಪ್ಲಸ್ ಮೈನಸ್ ಇದ್ದು ಸಾಲ್ವ್ ಮಾಡ್ಕೋಬೇಕು. ಈ ಟ್ರಿಕ್ ಎಲ್ರಿಗೂ ಕ್ಲಿಯರಾ? ಸೊ ಹಂಗಾದ್ರೆ ಇಲ್ಲಿ ಏನಾಯ್ತು, ಮೈನಸ್ ಐತಿ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲಸ್ ಐತೆ. ಈಗ ನಮ್ಮ ರೂಲ್ಸ್ ಪ್ರಕಾರ ನಾವೇನಂತಂದ್ ಹೇಳಿದ್ರೆ ಈ ಎರಡು ಆಪ್ಷನ್ಸ್ ಗಳನ್ನ ಮೊದಲು ಚೆಕ್ ಮಾಡ್ಕೋಬೇಕು. 3 ಮತ್ತು 4ನೇ ಆಪ್ಷನ್ಸ್ ಗಳನ್ನ ಚೆಕ್ ಮಾಡ್ಕೋಬೇಕು. ಯಾವ್ದು ಚೆಕ್ ಮಾಡ್ಕೋತಾರೆ ನಿಮ್ಗೆ ಬಿಟ್ಟದ್ದು. ಈಗ ನಾವು ಏನ್ ಮಾಡೋಣ ಅಂತಂದ್ ಹೇಳಿದ್ರೆ 4ನೇ ಆಪ್ಷನ್ ತಗೊಂತೀನಿ, ಚೆಕ್ ಮಾಡೋಣ. ಸೊ ಇಲ್ಲೇನೈತೆ, ಡಿವೈಡೆಡ್ ಬೈ ಮತ್ತು ಮೈನಸ್ ಐತೆ. ಡಿವೈಡೆಡ್ ಬೈ ಎಲ್ಲೈತ್ರಿ, ಇಲ್ಲೈತಿ. ಮೈನಸ್ ಎಲ್ಲೈತಿ, ಇಲ್ಲೈತೆ. ಸೊ ಇವನ್ ಎರಡು ಏನಪ್ಪಾ ಅಂತಂದ್ರೆ ಚೇಂಜ್ ಮಾಡ್ಕೋಬೇಕು. ಮೈನಸ್ ಇದ್ದಲ್ಲಿ ಡಿವೈಡೆಡ್ ಬೈ ಅಂತ ಬರ್ಕೋಬೇಕು, ಡಿವೈಡೆಡ್ ಬೈ ಇದ್ದಲ್ಲಿ ಮೈನಸ್ ಅಂತ ಬರ್ಕೋಬೇಕು. ಇಲ್ಲೇನಂತಂದ್ರೆ ಲಾಸ್ಟ್ ಆಪ್ಷನ್ ಡಿವೈಡೆಡ್ ಬೈ ಇದ್ ನಾವು ಮೊದಲು ಚೆಕ್ ಮಾಡ್ಕೋಬೇಕು. ಟ್ರಿಕ್ಸ್ ಹೇಳತಾನ. ಡಿವೈಡೆಡ್ ಬೈ ಮೊದಲು ಚೆಕ್ ಮಾಡಬೇಕು ಆ ಆಪ್ಷನ್, ಆಮೇಲೆ ಇಂಟು ಚೆಕ್ ಮಾಡಬೇಕು, ಆಮೇಲೆ ಲಾಸ್ಟ್ ಪ್ಲಸ್ ಮೈನಸ್ ಇದು ಚೆಕ್ ಮಾಡ್ಬೇಕು. ಈಗ ನಾನು ಲಾಸ್ಟ್ ಆಪ್ಷನ್ ತಗೊಂಡೇನೆ, ಡಿವೈಡೆಡ್ ಬೈ ಮೈನಸ್ ಐತೆ. ಇಲ್ಲಿ ಮೈನಸ್ ಎಲ್ಲಿ ಐತಿ, ಡಿವೈಡೆಡ್ ಬೈ ಎಲ್ಲಿ ಐತಿ, ಇದು ನೋಡ್ಕೊಂಡ್ವಿ. ಮೈನಸ್ ಇದ್ದಲ್ಲಿ ಏನ್ ಬರಬೇಕು, ಡಿವೈಡೆಡ್ ಬೈ ಬರಬೇಕು. ಡಿವೈಡೆಡ್ ಬೈ ಇದ್ದಲ್ಲಿ ಮೈನಸ್ ಬರಬೇಕು. ಇನ್ನೊಂದ್ಸರಿ ಬರಿತೀನಿ ನೋಡ್ರಿ, 165 ಡಿವೈಡೆಡ್ ಬೈ ನಾನು ಈ ತರ ಬರ್ಕೊಂತೀನಿ. ಅದಾದ ನಂತರ ನೆಕ್ಸ್ಟ್ ಏನೈತಿ, 15 ಐತಲ್ಲ, ಇದು 5 ಅಲ್ಲ 15 ಐತೆ. ಅದಾದ ನಂತರ ನೆಕ್ಸ್ಟ್ ಏನ್ ಬರುತ್ತೆ, ಇದನ್ನ ಬರ್ಕೊಳಂಗಿಲ್ಲ, ಮೈನಸ್ ಅಂತ ಬರ್ಕೋಬೇಕು. -5 ಪ್ಲಸ್ 6, ಅದಾದ ನಂತರ 16. ನಾವು ನೆಕ್ಸ್ಟ್ ಏನ್ ಸಾಲ್ವ್ ಮಾಡ್ಕೋಬೇಕು, ಸೇಮ್ ಬೋರ್ಡ್ ಮಾಸ್ ರೂಲ್ ಹಚ್ಬೇಕಿಲ್ಲ ಅಂತಂದ್ರೆ ಹೇಳ ಬರಂಗಿಲ್ಲ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ಸ್ ಗಳಿಲ್ಲ, ಆಫ್ ಇಲ್ಲ. ಮೊದಲು ಡಿವೈಡೆಡ್ ಬೈ ಮಾಡಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಪ್ಲಸ್, ಅದಾದ ನಂತರ ಮೈನಸ್. ಈಗ ಡಿವೈಡೆಡ್ ಬೈ ಮಾಡ್ರಿ ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್ ಹೇಳ್ರಿ ನಂಗ. ಡಿವೈಡೆಡ್ ಬೈ ಮಾಡ್ರಿ ಆನ್ಸರ್ ಎಷ್ಟು ಬರುತ್ತೆ? ಓಕೆ, 5 3 15, 5 3 15, ಆಮೇಲೆ 5 3 15, 3 1 3 11. ವೆರಿ ಗುಡ್, 11 ಬಂತು. ಮುಂದ್ ಬರ್ಕೋತೀವಿ ನೋಡ್ರಿ, 11 -5 ಪ್ಲಸ್ 6 ಇಂಟು 16. ನೆಕ್ಸ್ಟ್ ನಾವು ನೋಡಿದಾಗ ಏನ್ ಮಾಡ್ಕೋಬೇಕು ಸರ್, ಇಂಟು ಮಾಡ್ಕೋಬೇಕು. ಇದನ್ನ ಇಂಟು ಮಾಡ್ರೆ ಎಷ್ಟು ಬರುತ್ತೆ ನೋಡ್ರಿ. ಇಂಟು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತ? 96 ಪಕ್ಕ. ಓಕೆ, ಡನ್, ವೆರಿ ಗುಡ್. -5, ಅದಾದ ನಂತರ ಪ್ಲಸ್ 96 ಆಯ್ತು. ಇನ್ನೇನ್ ಮಾಡ್ಬೇಕು, ನೆಕ್ಸ್ಟ್ ಪ್ಲಸ್ ಮಾಡ್ಬೇಕು. ಸೊ ಪ್ಲಸ್ ಮಾಡ್ಬೇಕು, ಪ್ಲಸ್ ಮಾಡ್ಕೊಂಡ್ ಹೇಳ್ರಿ ಆನ್ಸರ್ ಎಷ್ಟು ಬರುತ್ತೆ. ಓನ್ಲಿ ಪ್ಲಸ್ ಮಾಡಿ ಹೇಳ್ಬೇಕು. ಪ್ಲಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? ಇಲ್ಲಿ ನೋಡ್ರಿ, ಪ್ಲಸ್ ಇದ್ರ ಹಿಂದ ಐತೆ, ಇದ್ರ ಹಿಂದ್ ಮೈನಸ್ ಐತೆ, ಇದನ್ನ ತೊಗೊಳಂಗಿಲ್ಲ. ಇದ್ರ ಹಿಂದ್ ಪ್ಲಸ್ ಐತೆ, ಇದನ್ನ ಮತ್ತೆ ಇದನ್ನ ಏನಪ್ಪಾ ಅಂತಂದ್ರೆ ಕೂಡ್ಸ್ಬೇಕು. ಅವಾಗ ಎಷ್ಟು ಬರುತ್ತೆ?
ಸರ್ 107 ಬರತ್ರಿ. 107 - 5 ನಮ್ದು ಆನ್ಸರ್ ಎಷ್ಟು ಬಂತು? 102 ಬರುತ್ತ. ಸೊ ಅಂದ್ರೆ ನಾವು ಈ ಎರಡು ಚಿಹ್ನೆಗಳನ್ನ ನಾವು ಚೇಂಜ್ ಮಾಡಿದ್ವಿ ಅಂದ್ರ ನಮ್ಗೆ ಇದು ಆನ್ಸರ್ ಕರೆಕ್ಟ್ ಬರುತ್ತೆ. ಅವಾಗ ನಮ್ದು ಆಪ್ಷನ್ ಇದು ಕರೆಕ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿ ಕ್ವಶನ್ಸ್ ಗಳನ್ನ, ಎರಡು ಕ್ವಶನ್ಸ್ ಗಳನ್ನ ನಿಮಗ್ ಕೇಳ್ತಾರ. ಇದನ್ನ ಪ್ರಾಪರ್ ಆಗಿ ಮಾಡಕ್ ಕಲಿಬೇಕು. ಕಲ್ತ್ರಿ ಅಂತಂದ್ ಹೇಳಿದ್ರೆ 4 ಮಾರ್ಕ್ಸ್. ಸ್ವಲ್ಪ ಟೈಮ್ ಹಿಡಿತೈತಿ. ಆರಾಮಾಗಿ ಮಾಡ್ಕೋಬೇಕು. ಸೊ ಇನ್ನೊಂದ್ ನಾನು ಹೇಳ್ತೀನಿ. ಸೊ ನಾನು ಹೇಳ್ದಂಗೆ ಏನಪ್ಪಾ ಅಂತಂದ್ರೆ ಆನ್ಸರ್ ಮಾಡ್ಕೊಂತ ಹೋಗ್ರಿ. 3ನೇದಿಂದ ನೀವು ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಈಗ ನೋಡ್ರಿ, ನಾನು ಇದನ್ನ ಸೈಡ್ ಬರ್ಕೊಂತೀನಿ. ಇದನ್ನೆಲ್ಲಾ ನಾವು ಸಾಲ್ವ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರ್ಬೇಕು? 85 ಬರ್ಬೇಕು. ಇದೆಲ್ರಿಗೂ ಕ್ಲಿಯರ್? ಬರ್ಬೇಕು ಪ್ರತಿಯೊಬ್ರು ಎಲ್ರಿಗೂ ಕ್ಲಿಯರ್? ಅದಾದ ನಂತರ ಸೊ ನಾನು ಇಲ್ಲಿ ಸೈಡ್ ಬರ್ಕೊಂತೀನಿ ಇದನ್ನ. 360 × 8 - 320 ಆಮೇಲೆ 72 ಆಮೇಲೆ ಡಿವೈಡೆಡ್ ಬೈ 5 ಅಂತಂದೈತೆ. ಈಗ ನಾನು ಟ್ರಿಕ್ಸ್ ಹೇಳ್ದೆ ನಿಮ್ಗ. ಟ್ರಿಕ್ಸ್ ಪ್ರಕಾರ ಹೇಳ್ದಲ್ಲ. ಟ್ರಿಕ್ಸ್ ಪ್ರಕಾರ ನಾವು ಯಾವ ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕು? ಫಸ್ಟ್ ಇದನ್ನ ಸಾಲ್ವ್ ಮಾಡ್ಕೋಬೇಕು. ಇದ್ರಲ್ಲೂ ಡಿವೈಡೆಡ್ ಬೈ ಐತೆ, ಆಮೇಲೆ ಇದ್ರಲ್ಲೂ ಡಿವೈಡೆಡ್ ಬೈ ಐತೆ. ಕರೆಕ್ಟ್? ನಾನು ಅದ್ರೊಳಗು ನಿಮ್ಗೆ ಹೇಳಿದಾನೆ. ಫಸ್ಟ್ ಏನ ಡಿವೈಡೆಡ್ ಬೈ ಇದ್ ಮಾಡ್ಕೋಬೇಕು, ಆಮೇಲೆ ಇಂಟು ಮಾಡ್ಕೋಬೇಕು, ಆಮೇಲೆ ಪ್ಲಸ್ ಮೈನಸ್ ಇದ್ ಮಾಡ್ಕೋಬೇಕು. ಅಂದ್ರೆ ಡಿವೈಡೆಡ್ ಬೈ ಇಂಟು ಇತ್ತಂತ ಹೇಳಿದ್ರೆ ಆ ಆಪ್ಷನ್ ಅನ್ನು ಫಸ್ಟ್ ಮಾಡ್ಕೋಬೇಕು. ಕರೆಕ್ಟ್ ಅಲ್ಲ? ಟ್ರಿಕ್ಸ್ ಪ್ರಕಾರ ಅದು ಜಾಸ್ತಿ ಕರೆಕ್ಟ್ ಆಗೋ ಚಾನ್ಸಸ್ ಐತೆ. ಇದ್ರಲ್ಲಿ ಯಾವ ಆಪ್ಷನ್ ದಾಗ ಐತ ಅಂದ? ಡಿವೈಡೆಡ್ ಬೈ ಇರಬೇಕು, ಇಂಟೂನು ಇರಬೇಕು ಅಂತ ಆಪ್ಷನ್ ಯಾವ್ದಾದ್ರು ಐತನ? ಇಲ್ಲಿ ಡಿವೈಡೆಡ್ ಬೈ ಮೈನಸ್ ಐತಿ. ಓಕೆ, ಎರಡನೇ ಆಪ್ಷನ್ ಐತೆ. ಅದ್ ನಾವು ಇದನ್ನ ಮೊದಲು ಸಾಲ್ವ್ ಮಾಡ್ಕೊಳ್ಳೋಣ. ಇಲ್ಲಿ ಏನಂತಂದ ಹೇಳಿದ್ರೆ ಇಂಟು ಮತ್ತು ಡಿವೈಡೆಡ್ ಬೈ ಎಲ್ಲೈತೆ ಅಂತ ಹುಡುಕ್ಯಾಡ್ಕೊಂಡಿ. ಸರ್ ಇಂಟು ಇದ್ದಲ್ಲಿ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ ಅಂತ ಮಾಡ್ಬೇಕು. ಆಮೇಲೆ ಡಿವೈಡೆಡ್ ಬೈ ಇದ್ದಲ್ಲಿ ಇಂಟು ಮಾಡ್ಬೇಕು. ಇದೆಲ್ರಿಗೂ ಅರ್ಥ ಆಯ್ತನ್ರು? ಪ್ರತಿಯೊಬ್ಬರಿಗೂ ಅರ್ಥ ಆಯ್ತಾ? ಚಿಹ್ನೆಗಳನ್ನ ಚೇಂಜ್ ಮಾಡಿ. ಇಂಟು ಇದ್ದಲ್ಲಿ ಡಿವೈಡೆಡ್ ಬೈ ಇದ್ದಲ್ಲಿ ಇಂಟು. ಸೊ ಇವಾಗ ಇನ್ನೊಂದ್ಸರಿ ಬರ್ಕೋತೇನೆ ನಾನು. 360 ಡಿವೈಡೆಡ್ ಬೈ 8 ಅಂತ ಹಿಂಗ್ ಬರ್ಕೊಂತೀನಿ. ಇಲ್ಲಿಲ್ಲ, ಈ ಡಿವೈಡೆಡ್ ಬೈ 8 ಆಮೇಲೆ 320 ಆಮೇಲೆ ಪ್ಲಸ್ 72 ಆಮೇಲೆ ಇಂಟು 5 ಅಂತಂದೇಳಿ. ಸೊ ಇದನ್ನೆಲ್ಲಾ ನಾನು ಚಿಹ್ನೆಗಳನ್ನ ನೋಡಿದಾಗ ಫಸ್ಟ್ ನಾನು ಏನ್ ಸಾಲ್ವ್ ಮಾಡ್ಬೇಕು? ಸರ್ ಡಿವೈಡೆಡ್ ಬೈ ಮಾಡ್ಬೇಕು. ಇದನ್ನ ಡಿವೈಡೆಡ್ ಬೈ ಮಾಡಿ ಹೇಳ್ರಿ ಎಷ್ಟು ಬರ್ತೈತಿ? ಎಷ್ಟು ಬರ್ತೈತಿ? 8 4 32, 8 5 40. ಅವ್ ಯಾವ 40 ಹೇಳ್ತಾವ ನಾವು? 8 4 32, 4 ಉಳಿತು, 8 5 40, 45 ಬರುತ್ತೆ. 40 ಇಟ್ಕೊಂಡೆ ಅಂತಂದ ಹೇಳಿದ್ರೆ ನಿಂದ 2 ಮಾರ್ಕ್ಸ್ ಹೋತ್. ಸ್ವಲ್ಪ ಸ್ಲೋ ಆಗಿ ಹೇಳು, ಗುಣಿಸಿ ಹೇಳಿ ನಡೀತಿ. ಟೈಮ್ ತಗೋ, ಉಸಿರಾಡ. 2 ಮಾರ್ಕ್ಸ್ ಹೋಗ್ಬೇಡ, ಒಂದೇನೋ ಮಿಸ್ ಮಾಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಇವಾಗ? ಸರ್ ನಮ್ಗೆ ಮೈನಸ್ ಐತ್ರಿ, ಪ್ಲಸ್ ಐತ್ರಿ, ಇಂಟು ಐತ್ರಿ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಇಂಟು ಪ್ಲಸ್ ಮಾಡ್ಕೋಬೇಕು. ಮೊದಲು ಏನಂತಂದ್ರೆ ಇಂಟು ಮಾಡ್ಕೋಬೇಕು. ಇದನ್ನ ಇಂಟು ಮಾಡಿ ಎಷ್ಟು ಬರ್ತೈತಿ ಹೇಳ್ರಿ? 72 × 5 ಮಾಡಿದ್ರ ಪಕ್ಕ 360. ವೆರಿ ಗುಡ್. 45 - 320 ಪ್ಲಸ್ 365. ಇದನ್ನ ಸಾಲ್ವ್ ಮಾಡಿದ್ರ ಇನ್ನೇನ್ ಮಾಡ್ಕೋಬೇಕು? ಪ್ಲಸ್ ಮಾಡ್ಕೋಬೇಕು. ಸರ್ ಇಲ್ಲಿ 320ರಿಂದ ಮೈನಸ್ ಐತ್ರಿ, ಇದನ್ನ ಪ್ಲಸ್ ಮಾಡ್ಕೊಳಕ್ ಬರಂಗಿಲ್ಲ. ಇದನ್ನ ಮತ್ತೆ ಇದನ್ನ ಪ್ಲಸ್ ಮಾಡ್ಕೊಬೇಕು. ಸೊ 45 ಪ್ಲಸ್ 360 ಮಾಡಿದ್ರ ವೆರಿ ಗುಡ್ 405 ಬಂತು. ಮೈನಸ್ 320 ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ? ಸಾಲ್ವ್ ಮಾಡ್ಕೊಂಡ್ರ 405 320 ಕಳೆದ್ರ ಆನ್ಸರ್ 85 ಬರುತ್ತೆ. ಕರೆಕ್ಟ್ ಐತೆ? ಸೊ ನಮ್ ಟ್ರಿಕ್ ಕರೆಕ್ಟ್ ಆಯ್ತಾ? ಉಳಿದನ್ನೆಲ್ಲ ಯಾವ್ದು ಮಾಡ್ಕೊಳಕ ಹೋಗ್ಲಿಲ್ಲ ನಾವು, ಸಾಲ್ವ್ ಮಾಡ್ಕೊಳಕ್ ಹೋಗ್ಲಿಲ್ಲ. ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಈ ಟ್ರಿಕ್ 100% ವರ್ಕ್ ಆಗುತ್ತೆ. ಕ್ಲಿಯರ್? ನಿಮ್ದು ಆನ್ಸರ್ ಏನಂತಂದ್ ಹೇಳಿದ್ರೆ ಇಷ್ಟ್ರೊಳಗಡೆ ಇರ್ತೈತೆ. ಪ್ಲಸ್ ಮೈನಸ್ ಯಾವಾಗಾದ್ರೂ ಮಿಸ್ ಆಗಿರ್ತೈತಿ. ಈಗ ಏನಂತಂದ್ ಹೇಳಿದ್ರೆ ಟೋಟಲ್ 52 ಕ್ವಶನ್ ಪೇಪರ್ ಒಳಗಡೆ ಸೊ ಟೋಟಲ್ ನಮಗೆ ಎಷ್ಟು ಬರ್ತಾವ ಅಂತಂದ್ ಹೇಳಿ 100 ಕ್ವಶನ್ಸ್ ಗಳು ಬರ್ತಾವ ಇದ್ರ ಮ್ಯಾಲ. ಇಂತ 100 ಕ್ವಶನ್ಸ್ ಒಳಗಡೆ ಆಲ್ಮೋಸ್ಟ್ 80 ಕ್ವಶನ್ಸ್ ಗಳು ಡಿವೈಡೆಡ್ ಬೈ ಇಂಟು ದಿಂದನ ಆನ್ಸರ್ ಕರೆಕ್ಟ್ ಆಗ್ತಾವ. ಆಲ್ಮೋಸ್ಟ್ ಡಿವೈಡೆಡ್ ಬೈ ದಿಂದ ಸ್ಟಾರ್ಟ್ ಆಗಿರೋದು ಅಥವಾ ಇಂಟು ದಿಂದ ಸ್ಟಾರ್ಟ್ ಆಗಿರೋದು. ಒಂದ್ 20 ಕ್ವಶನ್ ಏನಂತಂದ್ ಹೇಳಿದ್ರೆ ಪ್ಲಸ್ ಮೈನಸ್ ಪ್ಲಸ್ ಅಂತಂದ್ ಹೇಳಿರ್ತಾವ. ಎಲ್ರು ಕ್ಲಿಯರ್? ಎಲ್ರಿಗೂ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಸಾಲ್ವ್ ಮಾಡ್ತೀರಿ? ಟ್ರೈ ಮಾಡ್ರಿ. ಸೊ ಇದನ್ನ ಎಷ್ಟು ಜನ ಟ್ರೈ ಮಾಡಿದಿರಿ? ಇದನ್ನ ಎಷ್ಟು ಜನ ಟ್ರೈ ಮಾಡಿರಿ? ಎಲ್ರು ಟ್ರೈ ಮಾಡಿರಿ? ಬಂತ ಆನ್ಸರ್? ಬಂತ? ಇದನ್ನ ಸಾಲ್ವ್ ಮಾಡ್ರ? ಇದನ್ನ ಟ್ರೈ ಮಾಡಿದ್ರ ಆನ್ಸರ್ ಬಂತೇನ್ರು? ಬಂದಿಲ್ಲ. ಇದು ಆಪ್ಷನ್ ಬರಂಗಿಲ್ಲ, ಕೆಲವೊಂದ್ ಟೈಮ್ ಬರಂಗಿಲ್ಲ. ನೆಕ್ಸ್ಟ್ ಡಿವೈಡೆಡ್ ಬೈ ಯಾವ್ದೈತಿ? ಇದನ್ನ ನೋಡ್ಕೋಬೇಕು. ಮೈನಸ್ ಇದ್ ಬೇಡ, ಫಸ್ಟ್ ಪ್ಲಸ್ ಇದನ್ನ ನೋಡ್ಕೊಳ್ರಿ. ಯಾಕಂದ್ರೆ ನಾವು ಸೀರಿಯಲ್ ಪ್ರಕಾರ ಹೇಳ್ಕೊಂಡೇವಲ್ಲ. ಇದು ಬರಂಗಿಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಯಾವ್ದಕ್ ಹೋಗ್ಬೇಕು? ಡಿವೈಡೆಡ್ ಬೈ ಪ್ಲಸ್ ಇರೋದಕ್ ಹೋಗ್ಬೇಕು. ಡಿವೈಡೆಡ್ ಬೈ ಇಂಟು ಇರೋದು ಆಲ್ರೆಡಿ ನೋಡಿದ್ವಿ, ಬರ್ಲಿಲ್ಲ. ಡಿವೈಡೆಡ್ ಬೈ ಪ್ಲಸ್ ಇರೋದಕ್ ಹೋಗ್ಬೇಕು. ಸೊ ಈ ಆಪ್ಷನ್ ಬಂದೈತೆ ಆನ್ಸರ್? ಎಲ್ರು ಹೇಳ್ರಿ ಬಂದೈತೆ ಅಂತ ಹೇಳಿ. ನಾನು ಅದನ್ನ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಕೊಂತ ಹೋಗ್ಲಿ.
ಇಲ್ಲಿ ನೋಡ್ರಿ 790 ಐತೆ, ಆಮೇಲೆ ಪ್ಲಸ್ ಐತಿ, ಆಮೇಲೆ 5, ಆಮೇಲೆ ಡಿವೈಡೆಡ್ ಬೈ, ಆಮೇಲೆ 58 ಇಂಟು 5 ಮೈನಸ್ 96 ಅಂತಂದೈತೆ. ಫಸ್ಟ್ ಆಪ್ಷನ್ ತಗೊಂಡನಿ, ಪ್ಲಸ್ ಎಲ್ಲಿ ಐತಿ ರೌಂಡ್ ಹಾಕೊಡ್ರಿ, ಡಿವೈಡೆಡ್ ಬೈ ಐತಿ ರೌಂಡ್ ಹಾಕೊಡ್ರಿ. ಸೊ ಪ್ಲಸ್ ಇದ್ದಲ್ಲಿ ಏನು ಡಿವೈಡೆಡ್ ಬೈ ಬರಬೇಕು, ಡಿವೈಡೆಡ್ ಬೈ ಇದ್ದಲ್ಲಿ ಪ್ಲಸ್ ಬರಬೇಕು. ಇದೆಲ್ರಿಗೂ ಅರ್ಥ ಆಯ್ತು ಕ್ಲಿಯರ್ ಆಗಿ ನಾನು ಏನ್ ಬರದೆ ಅಂತಂದ ಹೇಳಿ. ಸೊ ಅದನ್ನ ಕೆಳಗಡೆ ಬರ್ಕೊಂತೀನಿ, 790 ಡಿವೈಡೆಡ್ ಬೈ 5, ಆಮೇಲೆ ಪ್ಲಸ್ 58, ಆಮೇಲೆ ಇಂಟು 5 ಮೈನಸ್ 96 ಅಂತಂದೇಳಿ. ನಮ್ದು ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಮ್ಮ ಹತ್ರ ಯಾವುದೇ ಬ್ರಾಕೆಟ್ಸ್ ಗಳಿಲ್ಲ, ಆಫ್ ಇಲ್ಲ. ನೆಕ್ಸ್ಟ್ ಡಿವಿಷನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್, ಆಮೇಲೆ ಪ್ಲಸ್ ಮಾಡಬೇಕು, ಮೈನಸ್ ಮಾಡಬೇಕು. ಈಗ ನಾವು ಡಿವಿಷನ್ ಮಾಡ್ಬೇಕು. ಇದನ್ನ ಡಿವಿಷನ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತಾ? ವೆರಿ ಗುಡ್, 158 ಬರುತ್ತಾ. 5 ಒಂದ್ಲೆ 5, ಅದಾದ ನಂತರ ಎಷ್ಟು ಉಳಿತು? 20. 5 5 25 ಬರುತ್ತಾ, ಆಮೇಲೆ 5 8 40. ಸೊ 158 ಬರುತ್ತೆ. ಪ್ಲಸ್ 58, ಆಮೇಲೆ ಇಂಟು 5 ಮೈನಸ್ 96. ನೆಕ್ಸ್ಟ್ ಯಾವ್ದು ಮಾಡ್ಕೋಬೇಕ್ರಿ? ಇಂಟು ಮಾಡ್ಕೋಬೇಕು. 58 ಇಂಟು 5 ಮಾಡ್ಕೊಂಡ್ರೆ ಎಷ್ಟು ಬರ್ತೈತಿ? 5 8 40, 5 5 25, ಪ್ಲಸ್ 4 29, 290. 158 ಪ್ಲಸ್ 290 ಮೈನಸ್ 96. ಸರ್ ನೆಕ್ಸ್ಟ್ ಏನ್ ಮಾಡ್ಕೋಬೇಕ್ರಿ? ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಮಾಡ್ಕೊಡ್ರಿ, ಇದ್ರ ಹಿಂದೆ ಪ್ಲಸ್ ಐತೆ, ಇದ್ರ ಹಿಂದೆ ಪ್ಲಸ್ ಐತೆ. ಇವೆರಡು ಪ್ಲಸ್ ಮಾಡ್ಕೊಡ್ರಿ, ಎಷ್ಟು ಬರುತ್ತೆ ಆನ್ಸರ್? ಪ್ಲಸ್ ಮಾಡ್ಕೊಂಡ್ರ 448 58 448 ಮೈನಸ್ 96. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 352 ಬರುತ್ತೆ. ಕ್ಲಿಯರ್? ಸೊ ಫಸ್ಟ್ ಆಪ್ಷನ್ ಏನಂತಂದ್ರೆ ನಮ್ದು ಕರೆಕ್ಟ್ ಆಗೈತೆ. ಆ ಎರಡು ಚಿಹ್ನೆಗಳನ್ನ ಚೇಂಜ್ ಮಾಡ್ತಂದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಸೊ ಎಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ, ಇದನ್ನ ಸಾಲ್ವ್ ಮಾಡ್ರಿ. ಸೊ ನೋಡ್ರಿ, ಇಲ್ಲಿ ಲಾಸ್ಟ್ ಆಪ್ಷನ್ ಬರಂಗಿಲ್ಲ, ಫಸ್ಟ್ ಆಪ್ಷನ್ ಬರುತ್ತಲ್ಲ, ಇದನ್ನ ಯಾವ್ದು ನಾ ಸಾಲ್ವ್ ಮಾಡಂಗಿಲ್ಲ. ಸೊ ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಇದನ್ನ ಸಾಲ್ವ್ ಮಾಡ್ತೀನಿ. ನೋಡ್ರಿ, 87 ಇಂಟು 24 ಡಿವೈಡೆಡ್ ಬೈ 12 ಅಂತಂದೈತೆ, ಮೈನಸ್ 16 ಪ್ಲಸ್ 14. ಇಲ್ಲೇನೈತಿ? ಮೈನಸ್ ಪ್ಲಸ್ ಅಂತಂದೈತೆ. ಇಲ್ಲಿ ನೋಡ್ರಿ, ಮೈನಸ್ ಎಲ್ಲ ಐತೆ, ಇಲ್ಲೈತಿ. ಪ್ಲಸ್ ಇಲ್ಲೈತಿ. ಮೈನಸ್ ಇದ್ದಲ್ಲಿ ಏನ್ ಬರಿಬೇಕು? ಪ್ಲಸ್ ಬರಿಬೇಕು. ಪ್ಲಸ್ ಇದ್ದಲ್ಲೇನು? ಮೈನಸ್ ಬರಿಬೇಕು. ನಾನು ಟ್ರೈ ಮಾಡ್ತೀನಿ ನೋಡ್ರಿ. 87 24 ಡಿವೈಡೆಡ್ ಬೈನ ಈ ತರ ಬರ್ಕೊಂತೀನಿ ನಾನು. ಅದಾದ ನಂತರ ಇಲ್ಲಿ ಮೈನಸ್ ಬರಂಗಿಲ್ಲ, ಪ್ಲಸ್ ಬರಿಬೇಕು. ಪ್ಲಸ್ 16, ಆಮೇಲೆ ಮೈನಸ್ 14. ಸೊ ನಮ್ಗೆ ಇವಾಗ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಯಾವ್ದನ್ನ ಸಾಲ್ವ್ ಮಾಡೋಕೆ? ಫಸ್ಟ್ ಡಿವೈಡೆಡ್ ಬೈ ಎಷ್ಟು ಬರುತ್ತೆ ಆನ್ಸರ್? 12 ಒಂದ್ಲೆ 12, ಎರಡ್ಲೇ ಬಂತು. 87 ಇಂಟು 2 ಪ್ಲಸ್ 16 ಮೈನಸ್ 14. ಸೊ ಇಲ್ಲಿ ನೋಡ್ರಿ, ಇದನ್ನ ಇಂಟು ಮಾಡ್ಕೊಡ್ರಿ. 87 ಇಂಟು 2 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 174 ಬರುತ್ತೆ. ವೆರಿ ಗುಡ್. 174 ಪ್ಲಸ್ 16 ಮೈನಸ್ 14. ನೆಕ್ಸ್ಟ್ ನಾವೇನ್ ಮಾಡ್ಕೋಬೇಕು? ಪ್ಲಸ್ ಮೈನಸ್ ಅಲ್ಲಿ ಪ್ಲಸ್ ಮಾಡ್ಕೋಬೇಕ್ರಿ. ಸೊ ಇದ್ರ ಹಿಂದನು ಪ್ಲಸ್ ಐತ್ರಿ, ಆಮೇಲೆ ಇದ್ರ ಹಿಂದನು ಪ್ಲಸ್ ಐತ್ರಿ. ಇವನ್ ಎರಡು ಪ್ಲಸ್ ಮಾಡ್ಕೋಬೇಕು. ಎಷ್ಟಾಗತ್ತ? 174 ಪ್ಲಸ್ 16 ಅಂತಂತ ಹೇಳಿದ್ರ 190 ಆಯ್ತು. ವೆರಿ ಗುಡ್. 190 ಮೈನಸ್ 14 ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಆನ್ಸರ್? 176 ಅಂತಂದು ಬರುತ್ತೆ. ಆಪ್ಷನ್ 1 ಕರೆಕ್ಟ್ ಆಗತ್ತೆ. ಇಲ್ಲಿ ಮೈನಸ್ ಮತ್ತು ಪ್ಲಸ್ ಅನ್ನ ಎರಡು ಚಿಹ್ನೆಗಳನ್ನ ನಾವು ಚೇಂಜ್ ಮಾಡ್ಕೊಂಡ್ರೆ ನಮ್ದು ಆನ್ಸರ್ ಕರೆಕ್ಟ್ ಆಗತ್ತ. ಸೊ ಈ ತರ ಕ್ವಶನ್ಸ್ ಗಳು ನಿಮ್ಗೆ ಟೋಟಲ್ ಆಗಿ 2 ಕ್ವಶನ್ಸ್ ಗಳು ಬರ್ತಾವ. ಸೊ ನೀವು ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೊಬೇಕು. ಕ್ಲಿಯರ್? ಆಮೇಲೆ ಆನ್ಲೈನ್ ಲೈವ್ ಕ್ಲಾಸಸ್ ಗಳು ಸ್ಟಾರ್ಟ್ ಆಗಿದಾವ. ಯಾರಿಗ್ ಬೇಕು ನಿಮ್ ಫ್ರೆಂಡ್ಸ್ ಗಳಿಗೆ ಈ ನಂಬರ್ ಕೊಡ್ರಿ. 8496868637 ಜಾಯಿನ್ ಆಗಕ್ ಹೇಳ್ರಿ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ ಮಾಡ್ತೀರಿ. ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ ನಾನು ಎಲ್ಲಾ ಟೈಪ್ಸ್ ತಗೊಂಡಿದ್ದೇನೆ. ನಿಮ್ಗೆ ಒಂದಟ್ ತರ ಇದು ಮಾಡ್ಕೊತ ಹೋಗಿಲ್ಲ, ಎಲ್ಲಾ ಟೈಪ್ಸ್ ಇದಾವ. ಇಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲಿ ಚಿಹ್ನೆಗಳನ್ನ ಕೇಳಿಲ್ಲ, ಇಲ್ಲಿ ನಂಬರ್ಸ್ ಗಳನ್ನ ಚೇಂಜ್ ಮಾಡಿದ್ರ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈಗ ಚಿಹ್ನೆಗಳ ಬದಲಾಗಿ ಏನಂತಂದ್ ಹೇಳಿದ್ರೆ ನಂಬರ್ಸ್ ಗಳನ್ನ ಚೇಂಜ್ ಮಾಡೋದು. ಇದನ್ನ ಟ್ರೈ ಮಾಡ್ತೀರಿ ನೀವು? ಮೊದ್ಲ ಟ್ರೈ ಮಾಡ್ರಿ, ಆಮೇಲೆ ನಾ ಸಾಲ್ವ್ ಮಾಡ್ತೀನಿ. ಸೊ ಆಪ್ಷನ್ ಎ ಕರೆಕ್ಟಾ? ಇವೆಲ್ಲ ಆಪ್ಷನ್ಸ್ ಗಳನ್ನ ನಾನು ತೆಗೆದು ಹಾಕ್ತೀನಿ, ಯಾಕಂದ್ರೆ ಟೈಮ್ ಭಾಳ ಹಿಡಿದೈತೆ. ನಿಮ್ಗೆ ಆಲ್ರೆಡಿ ಹೇಳೇನ್ ಹೆಂಗ್ ಸಾಲ್ವ್ ಮಾಡ್ಬೇಕಂತಂದೇಳಿ. ಇಲ್ಲಿ ನೋಡಿ, ಬ್ರಾಕೆಟ್ ಒಳಗಡೆ ಏನಪ್ಪಾ ಅಂತಂದ್ರೆ 60 ಡಿವೈಡೆಡ್ ಬೈ 2 ಅಂತಂದೈತೆ, ಇಂಟು 3 ಐತಿ, ಮೈನಸ್ 100 ಐತೆ, ಆಮೇಲೆ ಪ್ಲಸ್ 400 ಐತೆ. ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ನಂಗೆ 560 ಅಂತಂದ್ ಹೇಳಿ ಬರ್ಬೇಕು. ಇಲ್ಲಿ 400 ಮತ್ತು 60 ಐತೆ. 400 ಎಲ್ಲೈತಿ? ಇಲ್ಲೈತಿ. ಆಮೇಲೆ 60 ಎಲ್ಲೈತಿ? ಇಲ್ಲೈತಿ. 60 ಜಾಗದಾಗ ಏನ್ ಬರಬೇಕು? 400 ಬರಬೇಕು. 400 ಜಾಗದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲೇಸ್ ಒಳಗಡೆ 60 ಬರಬೇಕು. ಇದೆಲ್ರಿಗೂ ಕ್ಲಿಯರ್? ಅದ್ಲಿ ಬದ್ಲಿ ಮಾಡಿದ್ರ ಯಾವ ಸಂಖ್ಯೆಗಳನ್ನ 400 ಜಾಗದಲ್ಲಿ 60 ಬರಿಬೇಕು, 60 ಪ್ಲೇಸ್ ಅಲ್ಲಿ ಏನಂತಂದ್ ಹೇಳಿದ್ರೆ 400 ಬರಿಬೇಕು. ಓಕೆ, ಡನ್. ಈಗ ಸಾಲ್ವ್ ಮಾಡೋಣ. 60 60 ಇಲ್ಲ, 400 ಬರಬೇಕು ಬ್ರಾಕೆಟ್ ಒಳಗಡೆ. 400 ಬ್ರಾಕೆಟ್ ಅಲ್ಲಿ ಡಿವೈಡೆಡ್ ಬೈ 2 ನ ಹಿಂಗ್ ಬರ್ಕೊಂತೇನೆ. ಅದಾದ ನಂತರ ಇಂಟು 3
-100 ಪ್ಲಸ್ 60 ಅಂತಂದ್ ಹೇಳಿ ಹಿಂಗ್ ಬರ್ಕೊಂಡೆ. ಇವಾಗ ಬೋರ್ಡ್ಮಾಸ್ ರೂಲ್ ಪ್ರಕಾರ ನಾವು ಯಾವ್ದನ್ನ ಸಾಲ್ವ್ ಮಾಡ್ಬೇಕ್ರಿ ಸರ್? ಬ್ರಕೆಟ್ ನ ಸಾಲ್ವ್ ಮಾಡ್ಬೇಕು. ಸೊ ಬ್ರಕೆಟ್ ಐತೆ, ಈ ಬ್ರಕೆಟ್ ನ ಸಾಲ್ವ್ ಮಾಡ್ರಿ. ಸೈಡ್ ತಗೊಂಡ 400 ಡಿವೈಡೆಡ್ ಬೈ 2 ಮಾಡ್ರೆ ಎಷ್ಟು ಬರ್ತೈತಿ? ವೆರಿ ಗುಡ್, 200 ಬರುತ್ತೆ. ಸಾಲ್ವ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? ಇದನ್ನ ಸಾಲ್ವ್ ಮಾಡ್ಕೊಂಡಿ 200 ಬಂತು. 200 ಇಂಟು 3 -100 ಆಮೇಲೆ ಪ್ಲಸ್ 60 ಅಂತಂದೈತೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಇಂಟು ಸಾಲ್ವ್ ಮಾಡ್ಬೇಕ್ರಿ. ಸೊ ಡೈರೆಕ್ಟ್ ಆಗಿ 200 ಇಂಟು 3 ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತೆ? 600 ಬರುತ್ತೆ. 600 ವೆರಿ ಗುಡ್. 100 ಪ್ಲಸ್ 60 ಅಂತಂದ್ ಹೇಳಿ. ಇವಾಗ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಮಾಡ್ರಿ ಎಷ್ಟು ಬರುತ್ತೆ ಆನ್ಸರ್? ಇದನ್ನ ಮತ್ತೆ ಇದನ್ನ ಪ್ಲಸ್ ಮಾಡ್ಬೇಕು. ಇದ್ರ ಹಿಂದ್ ಮೈನಸ್ ಇದು ಮಾಡಕ್ ಬರಂಗಿಲ್ಲ. ಪ್ಲಸ್ ಬಂದ್ರೆ 660 ಆಯ್ತು. 660 ಮೈನಸ್ 101 ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ 560 ಬರುತ್ತೆ. ಸೊ ಆಪ್ಷನ್ 1 ಏನಂತಂದ್ ಹೇಳಿದ್ರೆ ನಿಮ್ಗೆ ಇಲ್ಲಿ ಕರೆಕ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಅರ್ಥ ಆಗೈತಿ ಪ್ರತಿಯೊಬ್ರು? ನಾ ನೆಕ್ಸ್ಟ್ ಸಾಲ್ವ್ ಮಾಡ್ರಿ, ಟ್ರೈ ಮಾಡ್ರಿ. ಇವಾಗ 4ನೇದಲ್ಲ, ಉಳಿದದ್ದೆಲ್ಲ ಏನೋ ನಮ್ಗೆ ಏನಂತಂದ್ ಹೇಳಿದ್ರೆ ನಮ್ದು ಇದ್ರ ಪ್ರಕಾರ ಟ್ರಿಕ್ಸ್ ಪ್ರಕಾರ ಹೋದ್ರಿ ಅಂತಂದ್ ಹೇಳಿದ್ರೆ ಫಸ್ಟ್ ಇದನ್ನ ಸಾಲ್ವ್ ಮಾಡ್ಬೇಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬಂದ್ಬಿಡ್ತೈತೆ. ಇಲ್ಲಿ ನೋಡ್ರಿ 72 ಐತೆ, ಆಮೇಲೆ ಇಂಟು 6 ಐತೆ, ಆಮೇಲೆ ಪ್ಲಸ್ 18, ಅದಾದ ನಂತರ ಡಿವೈಡೆಡ್ ಬೈ 5, ಆಮೇಲೆ -9 ಐತಿ. ಏನೇನ್ ಚೇಂಜ್ ಮಾಡ್ಯಾರ? ಇಂಟು ಮತ್ತು ಡಿವೈಡೆಡ್ ಬೈ. ಇಂಟು ಎಲ್ಲೈತಿ? ಇಲ್ಲೈತಿ. ಡಿವೈಡೆಡ್ ಬೈ ಇಲ್ಲೈತಿ. ಇಂಟು ಇದ್ದಲ್ಲಿ ಡಿವೈಡೆಡ್ ಬೈ ಇದ್ದಲ್ಲಿ ಇಂಟು. ಇದೊಂದ್ ಸರಿ ಬರ್ಕೊಳ್ಳೋಣ. 72 ಡಿವೈಡೆಡ್ ಬೈ 6 ಪ್ಲಸ್ 18 ಇಂಟು 5 -9 ಅಂತಂದ್ ಐತೆ. ಸೊ ಬೋರ್ಡ್ಮಾಸ್ ರೂಲ್ ಪ್ರಕಾರ ನಾವು ಡಿವೈಡೆಡ್ ಬೈ ಫಸ್ಟ್ ಮಾಡ್ಕೋಬೇಕು. ಸೊ ಎಷ್ಟು ಬರುತ್ತಾ? 6 ಒಂದ್ಲೆ 6 ಎಷ್ಟು? 12. 6 12ಲೆ. ಸೊ 12 ಪ್ಲಸ್ 18 ಇಂಟು 5 -9. ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಇಂಟು ಮಾಡ್ಕೋಬೇಕು. ಇಂಟು ಮಾಡ್ಕೊಂಡ್ರೆ ಎಷ್ಟು ಬರ್ತೈತಿ? 5 8ಲೆ 40, 5 1 90. ವೆರಿ ಗುಡ್, 90 ಬರುತ್ತೆ. 12 ಪ್ಲಸ್ 90 -9. ನೆಕ್ಸ್ಟ್ ಪ್ಲಸ್ ಮಾಡ್ಕೋಬೇಕು. 12 ಪ್ಲಸ್ 90 102. 102 -9 93. ವೆರಿ ಗುಡ್ ಸರ್. ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಈಗ ಎದಕ್ಕೆ ನಿಮ್ಗ ಸಾಲ್ವ್ ಮಾಡಕ್ ಹಚ್ಚತಾನ ಅಂತಂದ್ ಹೇಳಿದ್ರೆ ಪ್ರತಿಯೊಂದನು ನಿಮ್ಗ ಏನ ಕ್ಯಾಲ್ಕುಲೇಷನ್ ಕೇಳಕತ್ತಾನ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಗೆ ಇಷ್ಟು ಹೆಲ್ಪ್ ಆಗತ್ತಲ್ಲ, ಮಸ್ತ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ರಿ. 4 ಮಾರ್ಕ್ಸ್ ಕನಸ್ಕಾಣ್ರಿ. ಪ್ರತಿಯೊಂದನ್ನು ಸಾಲ್ವ್ ಮಾಡ್ಕೊತ ಹೋದ್ರಿ ಅಂತಂದ್ ಹೇಳಿದ್ರೆ ಎಲ್ಲಾನು ಕರೆಕ್ಟ್ ಆಗಕತ್ತು ಅಂದ್ರ ಎಷ್ಟ್ ಮಾರ್ಕ್ಸ್ ಬರ್ತಾವ? ಆಲ್ರೆಡಿ ಡಿಕ್ಷನರಿ ಮೇಲೆ 2 ಮಾರ್ಕ್ಸ್ ಅದಾವ ಕೈಯಾಗ. ಅದಾದ ನಂತರ ನಾರ್ಮಲ್ ಬೋರ್ಡ್ ಮಾಸ್ ಇಕ್ವೇಶನ್ ಮಾಡೋದು 2 ಮಾರ್ಕ್ಸ್. ಆಮೇಲೆ ಇಂಥದ್ರೊಳಗಡೆ ಚಿಹ್ನೆ ಚೇಂಜ್ ಮಾಡೋದು 4 ಮಾರ್ಕ್ಸ್. ಅಂದ್ರೆ 2 ಕ್ವಶನ್ಸ್ ಬರ್ತಾವ. ಟೋಟಲ್ ಆಗಿ 8 ಮಾರ್ಕ್ಸ್ ನಿಮ್ ತಕದಾವ. ಹಿಂಗ ಕಲ್ಕೋತ ಹೋತಂತಂದ್ ಹೇಳಿದ್ರೆ 100 ಮಾರ್ಕ್ಸ್ ಬರಂಗಿಲ್ಲ ಏನದು? ಆರಾಮಾಗಿ ಬರ್ತೈತಿ. ಟ್ರೈ ಮಾಡ್ರಿ. ಆಪ್ಷನ್ ಎ ಬರುತ್ತಾ? ಯಾವ್ದು ಬರುತ್ತಾ? ಆಪ್ಷನ್ ಯಾವ್ದು ಬರುದ್ರು? ಉಳಿದ್ನೆಲ್ಲ ಸಾಲ್ವ್ ಮಾಡಂಗಿಲ್ಲ. ಆಪ್ಷನ್ ಎ ಬರುತ್ತಾ? ಓಕೆ, ಉಳಿದದ್ದೆಲ್ಲ ಏನಂತಂದ್ ಹೇಳಿದ್ರೆ ಬಿಟ್ಬಿಡ್ದಾನೆ. ಇದಂತೂ ಬರಂಗಿಲ್ಲ. ಇಂಟು ಡಿವೈಡೆಡ್ ಬೈ ಬರಂಗಿಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ನಮ್ದು ಎಲ್ಲಿ ಹೋಗಿರ್ಬೇಕು? ಡಿವೈಡೆಡ್ ಬೈ ಇರೋದು ಏನಂತಂದ್ ಹೇಳಿದ್ರೆ ಆಪ್ಷನ್ 1 ಐತೆ. ಕರೆಕ್ಟ್. ಇದು ಬರ್ಲಿಲ್ಲ ಅಂತಂದ್ ಹೇಳಿ ನೆಕ್ಸ್ಟ್ ಆಪ್ಷನ್ ಸಾಲ್ವ್ ಮಾಡಕ್ ಇದಕ್ ಹೋಗೋದು. ಸೊ ಇದನ್ನ ಸಾಲ್ವ್ ಮಾಡಕತ್ತೀರ ಅಂತಂದ್ ಹೇಳಿದ್ರ ಇವಾಗ ಬರ್ಕೋತೀನಿ. 144 -12 ಪ್ಲಸ್ 18 ಆಮೇಲೆ ಇಂಟು 6 ಅದಾದ ನಂತರ 24. ಎಸ್, ಇಲ್ಲಿ ನೋಡ್ರಿ, ಟ್ರೈ ಮಾಡ್ರಿ. ಇವಾಗ ಯಾವ್ಯಾವ್ದನ್ನ ಚೇಂಜ್ ಮಾಡ್ಬೇಕು ಸರ್? ಮೈನಸ್ ಡಿವೈಡೆಡ್ ಬೈ ಚೇಂಜ್ ಮಾಡ್ಕೊಬೇಕು. ಆಮೇಲೆ ಇನ್ನೊಂದು ಟ್ರಿಕ್ಸ್ ಹೇಳ ನಿಮ್ಗ. ಇನ್ನೊಂದು ಟ್ರಿಕ್ಸ್ ಇರ್ರೋ, ಒಂದ್ ನಿಮಿಷ ಇರೋ. ಇಲ್ಲಿ ಹಿಂದಿಂದ ಯಾವ್ದು ತಗೋಣ? ಇನ್ನೊಂದ್ ಯಾವ್ದು ಹಿಂದಿಂದ ಏನ್ರ ತಗೋಣ. ಇದಕ್ಕಿಂತ ಹಿಂದೆ ತಗೋಣ. ಇಲ್ಲಿ ನೋಡ್ರಿ, ಜಸ್ಟ್ ಥಿಂಕ್ ಮಾಡ್ರಿ. ಈಗ ನಾವು ಥಿಂಕ್ ಮಾಡೋಣ. ಇದು ಒಂದು ಟ್ರಿಕ್ ಐತಿ. ಇನ್ನೊಂದು ಟ್ರಿಕ್ ಏನಂತಂದ್ ಹೇಳಿದ್ರೆ ಇದು ಡಿವೈಡ್ ಆಗತ್ತೇನ? ಇದೆರಡು ಡಿವೈಡ್ ಆಗತ್ತ? ಆಗಂಗಿಲ್ಲಲ್ಲ. ಡಿವೈಡ್ ಆಗತ್ತೇನ? ಇದು ಆಗುದಿಲ್ಲಲ್ಲ. ಮತ್ತೆ ಇದು ಚೇಂಜ್ ಆಗಬೇಕು ಕಂಪಲ್ಸರಿ. 100% ಚೇಂಜ್ ಆಗಬೇಕಲ್ಲ. ಚೇಂಜ್ ಆದಾಗ ಸಾಲ್ವ್ ಮಾಡಕ್ ಬರ್ತೈತಿ.
ಡಿವೈಡೆಡ್ ಬೈ ಪಕ್ಕ. ಸೊ ಅದಕ್ಕೆ ಹೇಳಿದೆ ಯಾವಾಗ್ಲೂ ಡಿವೈಡೆಡ್ ಬೈ ಚೆಕ್ ಮಾಡ್ಕೋಬೇಕಂತಂದೇಳಿ. ಇದೊಂದು ಟ್ರಿಕ್ ಗೊತ್ತಾಯ್ತಾ ನಿಮ್ಗೆ ಯಾರಿಗಾದ್ರು ಒನ್ ಟೈಮ್ ಕಂಡು ಹಿಡಿಯಕ್ ಬರ್ಲಿಲ್ಲ ಅಂತಂದ ಹೇಳಿದ್ರೆ ಡಿವೈಡೆಡ್ ಬೈ. ಅದಾದ ನಂತರ ಈಗ ದೊಡ್ಡ ಸಂಖ್ಯೆ ಐತೆ, ದೊಡ್ಡ ಸಂಖ್ಯೆನ 795 ಇದ್ರೊಳಗೆ ಮೈನಸ್ ಮಾಡಿದ್ರೆ ಪ್ಲಸ್ ಮಾಡಿದ್ರೆ ಏನ್ ಬರೋಬ್ಬರಿ ಆಗದೈತಿ ಅನ್ನೋದು. ಮೈನಸ್ ಮಾಡ್ಕೊಂಡ್ರೆ ಸ್ವಲ್ಪ ಅಷ್ಟೇ ಚೇಂಜ್ ಆಗತ್ತ, ಪ್ಲಸ್ ಮಾಡಿದ್ರೆ ಜಾಸ್ತಿ ಆಗದೈತಿ. ಜಾಸ್ತಿ ಮಾಡ್ಕೊತ ಹೋದ್ರೆ ಈಗ ನಮ್ಗ ಈ ತರ ಆನ್ಸರ್ ಬರುತ್ತೆ ಬರಂಗಿಲ್ಲಲ್ಲ. 790 ಹಿಂದ್ಗಡೆ ಯಾವಾಗ್ಲೂ ನಮಗ್ ಡಿವೈಡೆಡ್ ಬೈ ಅಂದ್ರ ದೊಡ್ಡ ಸಂಖ್ಯೆ ಬಂತು ಅಂತಂದ್ ಹೇಳಿದ್ರೆ ದೊಡ್ಡ ಸಂಖ್ಯೆ ಬಂತಂತಂದ್ ಹೇಳಿದ್ರೆ ಸೊ ಅದನ್ನ ಡಿವೈಡೆಡ್ ಮಾಡಾಕ್ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಚಿಹ್ನೆನ ಬರ್ಬೇಕು. ಅಂದ್ರೆ ಇಲ್ಲಿ ಏನೈತಿ, ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಸ್ ಐತ, ಪ್ಲಸ್ ಮಾಡ್ಕೊಳಕ್ ಬರಂಗಿಲ್ಲ, ಇಲ್ಲಿ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಬರ್ಲೇಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ 790 ಹಿಂದ್ಗಡೆ ಡಿವೈಡೆಡ್ ಬೈ ಅಂತಂದ್ ಬಂತು. ದೊಡ್ಡ ಸಂಖ್ಯೆ ಹಿಂದ್ಗಡೆ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಬಾಳ್ ದೊಡ್ಡದಿತ್ತಂತಂದ್ ಹೇಳಿದ್ರೆ ಅದ್ರ ಹಿಂದೆ ಡಿವೈಡೆಡ್ ಬೈ ಬರ್ಲೇಬೇಕು, ಅಂತ ಚಿಹ್ನೆ ಚೇಂಜ್ ಆಗತ್ತೆ. ಇಲ್ಲಿ ಯಾವ್ದೈತಿ ಪ್ಲಸ್ ಚೇಂಜ್ ಆಗೈತಿ. ಅದಾದ ನಂತರ ಇವೆರಡು ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಆಗಿಲ್ಲ, ಡಿವೈಡ್ ಆಗಂಗಿಲ್ಲ, ಅದಕ್ಕೋಸ್ಕರ ಇದು ಚೇಂಜ್ ಆಗಬೇಕು. ಸೊ ಡೈರೆಕ್ಟ್ ಆನ್ಸರ್ ಹಾಕ್ಬೋದು. ಅರ್ಥ ಆಯ್ತಾ ನಾ ಹೇಳಿದ್ದು ಇವಾಗ? ಎಸ್, ಇವಾಗ ಇನ್ನೊಂದು ನೋಡೋಣ. ಸರ್ ಇದು ಕರೆಕ್ಟ್ ಅನಿಸ್ತೈತೋ ಇಲ್ಲೋ ನೋಡೋಣ. ಕರೆಕ್ಟ್ ಅನಿಸ್ತೈತೋ ಇಲ್ಲೋ ನೋಡೋಣ. ಈಗ ನೋಡ್ರಿ, ಇದ್ರೊಳಗೆ ದೊಡ್ಡ ಸಂಖ್ಯೆ ಯಾವ್ದೈತಿ? ಇಲ್ಲಿ ನೋಡಿ, ಸಿಂಪಲ್ ಆಗಿ ಫಸ್ಟ್ ಚೆಕ್ ಮಾಡ್ರಿ. ಇವೆರಡು ಡಿವೈಡೆಡ್ ಬೈ ಆಗತ್ತಾವ, ಕರೆಕ್ಟ್ ಆಗಿ ಡಿವೈಡೆಡ್ ಬೈ ಆಗ್ತೈತಿ. ಸೊ ಡಿವೈಡೆಡ್ ಬೈ ಆಗ್ತೈತಿ, ಪ್ರಾಪರ್ ಆಗಿ ಡಿವೈಡ್ ಆಗತ್ತ. 11 ಅಂದ್ರೆ 12 ಅಂದ್ರೆ ಈಗ ಒಂದ್ ಹಿಂದ್ಗಡೆ ಏನಾದ್ರು ಒಂದ್ ಅಂಕಿ ಇತ್ತಂತಂದ್ ಹೇಳಿದ್ರೆ ಅದ್ರ ಮಗ್ಗಿಯಲ್ಲೇ ಬಂದಿರ್ಬೇಕು, ಇದು ಈಸಿಯಾಗಿ ಡಿವೈಡ್ ಆಗ್ಬೇಕು. ಅಂದ್ರೆ ಸರ್ ಡಿವೈಡೆಡ್ ಬೈ ಏನೈತಲ್ರಿ ಇದು ಮಾಡಕ್ ಬರಂಗಿಲ್ರಿ, ಇದನ್ನ ಚೇಂಜ್ ಮಾಡಂಗಿಲ್ರಿ. ಇದನ್ನ ಚೇಂಜ್ ಮಾಡ್ಕೊತಂತ ಹೇಳಿದ್ರೆ ಅಷ್ಟು ಕರೆಕ್ಟ್ ಆಗಿ ಆನ್ಸರ್ ಬರಂಗಿಲ್ರಿ. ಕ್ಲಿಯರ್ ಎಲ್ರಿಗೂ? ಸೊ ಕರೆಕ್ಟ್ ಆಗಿ ಅದ್ರ ಮಗ್ಗಿ ಒಳಗಡೆ ಏನಾದ್ರು ಬಂತು ಅಂತಂದ್ ಹೇಳಿದ್ರೆ ಅದನ್ನ ಚೇಂಜ್ ಮಾಡಂಗಿಲ್ಲ ಡಿವೈಡೆಡ್ ಬೈ, ಅದನ್ನ ಹಂಗೆ ಇಟ್ಕೋಬೇಕು, ಅಂದ್ರೆ ಈಸಿಯಾಗಿ ಅದು ಹೋಗ್ಬಿಡ್ತೈತಿ. ನೆಕ್ಸ್ಟ್ ನೋಡ್ರಿ, ಸರ್ ನಮ್ಗೆ ಇದ್ರೊಳಗಡೆ ದೊಡ್ಡ ಸಂಖ್ಯೆ ಯಾವ್ದೈತ್ರಿ? ದೊಡ್ಡ ಸಂಖ್ಯೆ ಯಾವ್ದೈತ್ರಿ? 400 ಐತ್ರಿ. 400 ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಜಾಗದಾಗ ಬರ್ಬೇಕು. ನಾ ಏನ್ ಹೇಳ, ದೊಡ್ಡ ಸಂಖ್ಯೆ ಹಿಂದ್ಗಡೆ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಬರ್ಬೇಕು. ಅದಕ್ಕೆ ಏನಂತಂದ್ ಹೇಳಿದ್ರೆ 400 ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಪ್ಲೇಸ್ ಅಲ್ಲಿ ಬರುತ್ತೆ. ಯಾಕಂತಂದ್ ಹೇಳಿದ್ರೆ ಅದು ಕಮ್ಮಿ ಆಗ್ಬೇಕಿಲ್ಲ ಅದ್ರ ಸಂಖ್ಯೆ. ಕರೆಕ್ಟ್ ಐತಿ. 400 ಅದಕ್ಕೆ ಚೇಂಜ್ ಆಯ್ತಿಲ್ಲ. 400 ಇಲ್ಲಿ ಬಂತಂದ್ ಹೇಳಿದ್ರೆ ಅದ್ರ ಹಿಂದ್ಗಡೆ ಏನ್ ಬಂತು? ಡಿವೈಡೆಡ್ ಬೈ ಅಂತಂದ್ ಬಂತು. ಎಲ್ರಿಗೂ ಅರ್ಥ ಆಯ್ತು? ಹುಡುಗರ್ರೆ ಅರ್ಥ ಆಯ್ತನ್ರು? ಟ್ರಿಕ್ಸ್ ಗಳು ಅರ್ಥ ಆಗತ್ತಾವ ಇಲ್ಲ? ಹಾ, ಇದನ್ನ ನಾ ನಿಮ್ಗೆ ಏನ್ ಹೇಳ್ತಾನ, ಇಂತ ಎಲ್ಲ ಹೇಳ್ತಿರ್ತೈತೆ, ಪದೇ ಪದೇ ನೋಡ್ತಿರ್ಬೇಕು, ತಲೆಯಾಗ ಹೋಗಿ ಕುತ್ಕೊಂತಂತ ಹೇಳಿದ್ರೆ ಎಕ್ಸಾಮ್ ಟೈಮ್ದಾಗ ಈಸಿಯಾಗಿ ಗೊತ್ತಾದೈತಿ. ಇನ್ನೊಂದ್ಸರಿ ನಾನು ನಿಮ್ಗೆ ಪ್ರೂವ್ ಮಾಡ್ತಾನೆ, ಪ್ರೂವ್ ಮಾಡ್ತಾನೆ. ಇಲ್ಲಿ ನೋಡ್ರಿ, ಇದನ್ನ ಎರಡು ಇಂಟು ಮಾಡ್ತಂತಂದ್ ಹೇಳಿದ್ರೆ ದೊಡ್ಡದ ಅಂಶ ಹೋಗ್ಕೋತಿಲ್ಲ. ಇದನ್ನೆರಡು ಇಂಟು ಮಾಡ್ತಂತಂದ್ ಹೇಳಿದ್ರ ಸಂಖ್ಯೆ ಬಾಳ ದೊಡ್ಡದು ಹೋಗುತ್ತ. ಅಂದ್ರ ಈಗ ಇದ ದೊಡ್ಡ ಸಂಖ್ಯೆ ಐತಿ, ಇದು ಡಿವೈಡೆಡ್ ಬೈ ಆಗ್ಬೇಕು ನಮಗ್. ಅಂದ್ರೆ ಇಂಟು ಚೇಂಜ್ ಆಗ್ಬೇಕು ಕಂಪಲ್ಸರಿ. ಇಲ್ಲಿ ಇಂಟು ತೆಗೆದ್ಬಿಟ್ಟು ಇಲ್ಲಿ ಏನ್ ಬರ್ಬೇಕು? ಡಿವೈಡೆಡ್ ಬೈ ಬರ್ಲೇಬೇಕು. ಕರೆಕ್ಟ್. ಇದನ್ನೆರಡು ಇಂಟು ಮಾಡ್ತಂತಂದ್ ಹೇಳಿದ್ರ ಸಂಖ್ಯೆ ಬಾಳ ದೊಡ್ಡದು ಹೋಗ್ಬಿಡ್ತೈತಿ. 400 ಮ್ಯಾಲ 300 ಮ್ಯಾಲ ಹೊಂಟಂತಂದ್ ಹೇಳಿದ್ರ ಅಲ್ಲಿ ಅದನ್ನ ಚೇಂಜ್ ಮಾಡಬೇಕು, ತೆಗಿಬೇಕು, ಅದನ್ನ ಅರ್ಧ ಮಾಡಬೇಕು. ಸೊ ಅಂತಂದ್ ಹೇಳಿದ್ರೆ ಇಂಟು ಜಾಗದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಬರ್ಲೇಬೇಕು. ಆಮೇಲೆ ದೊಡ್ಡ ಸಂಖ್ಯೆ ಯಾವ್ದೈತಿ? 72 ಐತೆ. 72 ಹಿಂದ್ಗಡೆ ಡಿವೈಡೆಡ್ ಬೈ ಬರ್ಲೇಬೇಕು. ಬಂದೈತೇನಾ? ಎಸ್, 72 ಹಿಂದ್ಗಡೆ ಡಿವೈಡೆಡ್ ಬೈ ಬಂದೈತೆ ನೋಡ್ರಿ. ಆಮೇಲೆ ಇನ್ನೊಂದು ದೊಡ್ಡ ಸಂಖ್ಯೆ ಆಗತ್ತ, ಇದ್ ನೋಡ್ರಿ, ಇಲ್ಲಿ ಡಿವೈಡೆಡ್ ಆಗತ್ತ ಇದು ಎರಡು. 18 5 ಡಿವೈಡೆಡ್ ಬೈ ಆಗ್ತಾವ? ಆಗಂಗಿಲ್ಲಲ್ಲ. ಆಗಂಗಿಲ್ಲ ಅಂತಂದ್ ಹೇಳಿದ್ರೆ ಇದು ಡಿವೈಡೆಡ್ ಬೈ ಇಲ್ಲಿ ಇರಬಾರ್ದು. ಅರ್ಥ ಆಯ್ತು ಎಲ್ಲರಿಗೂ? ಪ್ರತಿಯೊಬ್ಬರಿಗೂ. ಲಾಸ್ಟ್ ಬೆಂಚ್ ಸರ್ ಆರಾಮಾಗಿ 4 ಮಾರ್ಕ್ಸ್ ಅವನವನ್ ಕೈಯಾಗರಿ. ಹ್ಞೂ ಅನ್ರು, ನಗರು, ಏನ್ರು ಮಾಡ್ರು. ಅರ್ಥ ಆಗಾಯ್ತಿಲ್ಲ? ಇನ್ನೊಂದು ಪ್ರೂಫ್ ಕೊಡ್ತಾನ ಹೋಗ, ಆಗ ಹೋಗ್ಲಿ. ಫಿಕ್ಸಾ? ಇಲ್ಲಿ ನೋಡ್ರಿ ಸರ್ 144 ಐತ್ರಿ. ಅದಾದ ನಂತರ ಇದನ್ನ ಡಿವೈಡೆಡ್ ಬೈ ಮಾಡ್ಕೋತ ಹೋದ್ರಂಗ ಸರಿ ಹೋಗಂಗಿಲ್ರಿ. ಇದು ಚೇಂಜ್ ಆಗ್ಬೇಕ್ರಿ. ಅದಾದ ನಂತರ ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನ್ ಬರ್ಬೇಕ್ರಿ? ಡಿವೈಡೆಡ್ ಬೈ ಬರ್ಬೇಕ್ರಿ. ಬಂದೈತಿ ಇಲ್ಲೂ ಕೂಡ. ಸೊ ಇಲ್ಲೇನೈತೆ, ಆಮೇಲೆ ನೆಕ್ಸ್ಟ್ ಇಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲಿ ಮೈನಸ್ ಬರ್ಕೋಬೇಕು. ಮೈನಸ್ ಇದ್ದಲ್ಲಿ ಡಿವೈಡೆಡ್ ಬೈ ಇದ್ದಲ್ಲಿ ಮೈನಸ್ ಇರುತ್ತೆ. ಸೊ 144 ಡಿವೈಡೆಡ್ ಬೈ 12, ಆಮೇಲೆ ಪ್ಲಸ್ 18, ಆಮೇಲೆ ಇಂಟು 6 ಮೈನಸ್ 24. ನೀವು ಈ ತರ ಚಿಹ್ನೆಗಳನ್ನ ಚೇಂಜ್ ಮಾಡಿದ ತಕ್ಷಣ ನಿಮ್ಗೆ ಎಲ್ರು ಡಿವೈಡೆಡ್ ಬೈ ಪ್ರಾಪರ್ ಆಗಿ ಆನ್ಸರ್ ಬರ್ಲಿಲ್ಲ ಅಂತಂದ್ ಹೇಳಿದ್ರ, ಅದು ಕರೆಕ್ಟ್ ಆಗಿರೋ ಒಂದು ಪೂರ್ಣ ಸಂಖ್ಯೆ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಅದು ಆಪ್ಷನ್ ಆಗಂಗಿಲ್ಲ ಅಂತಂದ್ ಬಿಟ್ಬಿಡ್ಬೇಕು. ಹೆಂಗ ಈಗ ಹೇಳ್ತೀನಿ ನೋಡ್ರಿ, 60 ಡಿವೈಡೆಡ್ ಬೈ 12 ಅಂತಂದ್ ಮಾಡಿರ್ತೀವಿ. ಈಗ ನೋಡ್ರಿ,
60 ಡಿವೈಡೆಡ್ ಬೈ 12 ಅಂತ ಚೇಂಜ್ ಮಾಡಿರ್ತೀರಿ, ಡಿವೈಡೆಡ್ ಬೈ ಮಾಡ್ಕೊಂಡ್ರೆ ನಮ್ಗೆ 5 ಆನ್ಸರ್ ಬರುತ್ತೆ. ಓಕೆ, ಇದು ಬರ್ಬೋದು ಮೇ ಬಿ. ಈಗ ಫಾರ್ ಎಕ್ಸಾಂಪಲ್ 65 ಡಿವೈಡೆಡ್ ಬೈ 12 ಅಂತಂದು ಹೇಳಿ ಬಂದಿರುತ್ತೆ, ಈ ತರ ಚೇಂಜ್ ಮಾಡಿರ್ತಾರೆ. ಸೊ ಇದನ್ನ ಸಾಲ್ವ್ ಮಾಡ್ಕೊತ ಹೋಗಂಗಿಲ್ಲ, ಯಾಕಂದ್ರೆ ಇದು ಡಿವೈಡೆಡ್ ಬೈ ಆಗಂಗಿಲ್ಲ, ಅಂದ್ರೆ ಆ ಆಪ್ಷನ್ ನಮಗ್ ಬರಂಗಿಲ್ಲ ಅಂತಂದ್ರೆ. ಒನ್ ಟೈಮ್ ಯಾರಾದ್ರೂ ನೀವು ಸಾಲ್ವ್ ಮಾಡ್ತಿರ್ತೀವಿ ಎಲ್ಲಾ ಆಪ್ಷನ್ಸ್ ಗಳನ್ನ, ಅವಾಗ ಕರೆಕ್ಟ್ ಆಗಿ ಡಿವೈಡೆಡ್ ಬೈ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಆ ಆಪ್ಷನ್ ಬರಂಗಿಲ್ಲ ಅಂತಂದ್ ಹೇಳಿ ಅಲ್ಲಿಗೆ ಬಿಟ್ಟು ಬಿಡ್ಬೇಕು. ಇದೆಲ್ರಿಗೂ ಕ್ಲಿಯರ್? ಎಷ್ಟು ಟ್ರಿಕ್ಸ್ ಗಳನ್ನ ಹೇಳ್ಕೊಟ್ಟಿದ್ ನಾ ನಿಮ್ಗೆ. ಯಾವ್ದಾದ್ರು ಒಂದು ಫಾಲೋ ಮಾಡ್ರಿ ಆರಾಮಾಗಿ, ಬಟ್ ಆದ್ರೆ ಎಲ್ಲಾನು ಫಾಲೋ ಮಾಡ್ರಿ. ಫಸ್ಟ್ ನಾ ಏನ್ ಹೇಳಲ್ಲ ಅದನ್ನ ಫಾಲೋ ಮಾಡ್ರಿ, ಆಮೇಲೆ ಸ್ವಲ್ಪ ತಲಿ ಓಡಿಸ್ಬಿಟ್ಟು ನಾ ಇವಾಗ ಹೇಳಿದ್ನಲ್ಲ ಅದನ್ನ ಟ್ರೈ ಮಾಡ್ರಿ. ಬಟ್ ಆದ್ರೆ ಇದನ್ನ ನೀವು ನೋಡ್ಬಿಟ್ಟು ನೆಕ್ಸ್ಟ್ ನಾನು ಬೇರೆ ವಿಡಿಯೋ ಹಾಕ್ತೀನಿ ನಿಮಗೆ, ವಿಡಿಯೋಸ್ಗಳನ್ನ ಬೇರೆ ಹಾಕ್ತೀನಿ, ನಾನು ಲಿಂಕ್ ಹಾಕ್ತೀನಿ, ಅವುಗಳನ್ನು ನೋಡ್ಬೇಕು ನೀವು. ಅದನ್ನ ನೋಡ್ಬಿಟ್ಟು ನಾನು ಇವಾಗ ಏನ್ ಟ್ರಿಕ್ಸ್ ಹೇಳಲ್ಲ ಅದನ್ನ ಸಾಲ್ವ್ ಮಾಡಿ ಆನ್ಸರ್ ಹಾಕಿದ್ಮೇಲೆ ಅದನ್ನ ನೀವು ನೋಡ್ಬೇಕು ವಿಡಿಯೋದಾಗ. ಇಲ್ಲಿ ನೋಡ್ರಿ ಏನ್ ಬರುತ್ತಾ, 12 ಒಂದ್ಲೆ 12 12ಲೆ. ನೆಕ್ಸ್ಟ್ ಏನು, 12 ಪ್ಲಸ್ 18 ಇಂಟು 6 ಮೈನಸ್ 24. ಸೊ ಇದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು, ಇಂಟು ಮಾಡ್ಬೇಕು. 18 ಇಂಟು 6 ಎಷ್ಟಾಗತ್ತ, 12 ಪ್ಲಸ್ ಇದನ್ನ ಇಂಟು ಮಾಡಿದ್ರ 108 ಬರುತ್ತೆ. ಮೈನಸ್ 24, ಇವನ್ನೆರಡು ಕೂಡ್ಸ್ರಿ ಎಷ್ಟು ಬರುತ್ತ, 120 ಬರುತ್ತ. ಆಮೇಲೆ ಮೈನಸ್ 24. ಸೊ ನೋಡ್ರಿ ಎಷ್ಟು ಬರುತ್ತ, 96 ಬರುತ್ತೆ. ಸೊ ನಮ್ದು ಆನ್ಸರ್ ಕರೆಕ್ಟ್ ಐತೆ. ಸೊ ನೆಕ್ಸ್ಟ್ ಟ್ರೈ ಮಾಡ್ರಿ, ನೋಡೋಣ, ಟ್ರೈ ಮಾಡ್ರಿ ಇದನ್ನ ಟ್ರೈ ಮಾಡ್ರಿ. ನಾನು ಇವಾಗ ಇಲ್ಲಿವರೆಗೂ ಏನ್ ಟ್ರಿಕ್ಸ್ ಹೇಳಲ್ಲ, ಇದನ್ನ ನೋಡಿದ ತಕ್ಷಣ ಟ್ರೈ ಮಾಡ್ರಿ ನೋಡೋಣ. ಇಲ್ಲಿ ನೋಡ್ರಿ ಒಂದು ಚಿಹ್ನೆ ಅಂತ ಕನ್ಫರ್ಮ್ ಆಯ್ತು ಸರ್. ನಾವು ಡಿವೈಡೆಡ್ ಬೈ ಆಗ್ತೈತೆ ನೋಡ್ತೇನ್ರಿ. ಇಲ್ಲಿ 2 ಡಿವೈಡೆಡ್ ಬೈ 9 ಆಗತ್ತೆ, 9 ಡಿವೈಡೆಡ್ ಬೈ 2 ಆಗತ್ತೇನು, 9 ಡಿವೈಡೆಡ್ ಬೈ 2 ಪ್ರಾಪರ್ ಆಗಿ ಡಿವೈಡ್ ಆಗತೈತಿ, ಆಗತ್ತ ಇಲ್ಲ, ಆಗಂಗಿಲ್ಲಲ್ಲ. ಸೊ ಆಗಂಗಿಲ್ಲ ಅಂತಂದ್ ಹೇಳಿದ್ರೆ ಸರ್ ಪಕ್ಕಾ ಈ ಡಿವೈಡೆಡ್ ಬೈ ಏನಂತಂದ್ ಹೇಳಿದ್ರೆ ಚೇಂಜ್ ಆಗಬೇಕು. ಈ ಡಿವೈಡೆಡ್ ಬೈ ಎಲ್ಲೆಲ್ಲ ಐತಿ, ಆಪ್ಷನ್ 1 ಒಳಗೈತಿ, ಆಪ್ಷನ್ 3 ಒಳಗಡೆ ಐತೆ. ಇದನ್ನ ಎಲಿಮಿನೇಟ್, ಉಳಿದದ್ದು ಎಲಿಮಿನೇಟ್ ಮಾಡಿದ್ವಿ ನಾವು. ಯಾವ್ದಾದ್ರು ಒಂದ್ ಚೆಕ್ ಮಾಡ್ಕೋಬೇಕು. ನಮ್ದು ಇನ್ನೊಂದು ಟ್ರಿಕ್ ಐತ್ಲ, ಅದನ್ನ ಹಾಕ್ರಿ ಸರ್. ಇಂಟು ಡಿವೈಡೆಡ್ ಬೈ ಐತ್ಲ, ಅದನ್ನ ಮೊದಲು ನಾವು ಸಾಲ್ವ್ ಮಾಡ್ಕೋಬೇಕು. ಅದನ್ನ ಮೊದಲು ಸಾಲ್ವ್ ಮಾಡ್ಕೊಳ್ಳೋಣ. 24 ಪ್ಲಸ್ 36 ಮೈನಸ್ 81, ಅದಾದ ನಂತರ ಇಂಟು 9 ಡಿವೈಡೆಡ್ ಬೈ 2 ಅಂತಂದೈತೆ. ಇಂಟು ಇದ್ದಲ್ಲಿ ಏನೈತಿ, ಡಿವೈಡೆಡ್ ಬೈ ಮಾಡ್ಬೇಕು, ಡಿವೈಡೆಡ್ ಬೈ ಇಂಟು ಮಾಡ್ಬೇಕು. ಸೊ ನೆಕ್ಸ್ಟ್ ನೋಡ್ರಿ, ನಾನು ನೆಕ್ಸ್ಟ್ ಬರ್ಕೊಂತೀನಿ. 24 ಪ್ಲಸ್ 36 ಮೈನಸ್ 81 ಡಿವೈಡೆಡ್ ಬೈ 9 ಆಮೇಲೆ ಇಂಟು 2 ಅಂತಂದೇಳಿ. ಸೊ ಈಗ ಡಿವೈಡೆಡ್ ಬೈ ಮಾಡ್ಕೋಬೇಕು, ಎಷ್ಟು ಬರುತ್ತೆ ಇದು, 9 ಒಂದ್ಲೆ 9 9ಲೆ. 24 ಪ್ಲಸ್ 36 ಮೈನಸ್ 9 ಇಂಟು 2. ನೆಕ್ಸ್ಟ್ ಏನ್ ಮಾಡ್ಕೋಬೇಕ್ರಿ, ಇಂಟು ಮಾಡ್ಕೋಬೇಕು. ಇಂಟು ಮಾಡ್ಕೊಂಡ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ, 24 ಪ್ಲಸ್ 36 ಮೈನಸ್ ಇದನ್ನ ಇಂಟು ಮಾಡ್ಕೊಂಡ್ರೆ 18 ಬಂತು. ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ಕೂಡ್ಸ್ಕೊಡ್ರಿ, ಇದನ್ನೆರಡು ಕೂಡ್ಸ್ಕೊಡ್ರಿ ಎಷ್ಟು ಬರುತ್ತೆ, 24 ಪ್ಲಸ್ 36 ಮಾಡ್ಕೊಂಡ್ರ 60. 60 ಮೈನಸ್ 18 ಮಾಡ್ರಿ ಅಂತಂದ್ ಹೇಳಿ ನಮ್ದು ಆನ್ಸರ್ ಎಷ್ಟು ಬರುತ್ತೆ, 42 ಬರುತ್ತೆ. ಸೊ ಎಲ್ಲಾ ಟ್ರಿಕ್ಸ್ ಗಳು ಹೇಳಿರೋ ಟ್ರಿಕ್ಸ್ ಗಳು ಎಲ್ಲ ವರ್ಕ್ ಆಗ್ತಿದಾವ. ಫಸ್ಟ್ ಥಿಂಗ್ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಓಕೆ ಗುಡ್. ಬೋರ್ಡ್ ಮಾಸ್ ಎಲ್ರಿಗೂ ಅರ್ಥ ಆಯ್ತು. ಬೋರ್ಡ್ ಮಾಸ್ ಅಂದ್ರೆ ಏನಂತಂದ್ ಹೇಳಿ ಅರ್ಥ ಆಯ್ತು. ಹಾ, ಈ ಕ್ವಶನ್ ಗಳನ್ನ ಹೆಂಗ್ ಸಾಲ್ವ್ ಮಾಡ್ಬೇಕಂತಂದ್ ಹೇಳಿ ಅರ್ಥ ಆಯ್ತು. ಈ ಕ್ವಶನ್ಸ್ ಗಳನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ಗುಡ್. ಸೊ ನೆಕ್ಸ್ಟ್ ಪ್ರತಿಯೊಬ್ರು ಟ್ರೈ ಮಾಡ್ರಂತ, ಎಲ್ಲಾದ್ನು ನೋಡ್ಕೋಬೇಕು, ಎಲ್ಲಾನು ಟ್ರಿಕ್ಸ್ ಗಳನ್ನ ನೋಡ್ಕೊಂಡು ಸಾಲ್ವ್ ಮಾಡಿ ಹೇಳ್ಬೇಕು. ನಂಗೆ ಟ್ರೈ ಮಾಡ್ರಿದ್ನ. ಸೊ ಇಲ್ಲಿ ನೋಡ್ರಿ ಸರ್, ನಾನು ಇದನ್ನ ಚೆಕ್ ಮಾಡ್ತೇನ್ರಿ, ನಮ್ಗೇನ್ ಹೋದಿತ್ತ ಟೈಮ್ ಐತ್ರಿ ನನಗ, ಈ ಚೆಕ್ ಮಾಡ್ತೇನೆ ನೋಡ್ರಿ. 2 ಒಂದ್ಲೆ 2 4 8, 2 8 16, 2 4 8, 2 7 14, 2 4 8, 2 2 4, 7 ಒಂದ್ಲೆ 7 6ಲೆ. ಅಂದ್ರೆ ನಮ್ದು ಆನ್ಸರ್ 6 ಬರೈತೆ. ಡಿವೈಡೆಡ್ ಬೈ ನಾವು ಚೇಂಜ್ ಮಾಡಂಗಿಲ್ಲ. ಸೊ ಅಂದ್ರೆ ಡಿವೈಡೆಡ್ ಬೈ ಯಾವ್ದೈತಿ, ಇದ ಬರಂಗಿಲ್ಲ ಆನ್ಸರ್. ಇದನ್ನ ಬಿಟ್ಟು ಬೇರೆ ಬರುತ್ತೆ. ಟ್ರೈ ಮಾಡೋಣ. ಸೊ ನಾನು ಇದನ್ನ ಚೆಕ್ ಮಾಡ್ತೀನಿ ಇವಾಗ, ಯಾಕಂದ್ರೆ ಇಲ್ಲಿ ಮೈನಸ್ ಪ್ಲಸ್ ಐತಿ, ಇಲ್ಲಿ ಇಂಟು ಒಂದೈತೆ, ಅದನ್ನ ನಾನು ಚೆಕ್ ಮಾಡ್ತೀನಿ ಇವಾಗ. 35 ಪ್ಲಸ್ 21 ಮೈನಸ್ 168 ಡಿವೈಡೆಡ್ ಬೈ 28 ಆಮೇಲೆ ಇಂಟು 7 ಅಂತಂದೈತೆ. ಯಾವ ಚೇಂಜ್ ಮಾಡ್ಬೇಕು, ಇಂಟುನ ಏನಂತ ಬರಿಬೇಕು, ಮೈನಸ್ ಅಂತ ಬರಿಬೇಕು. ಮೈನಸ್ ಅನ್ನ ಏನಂತ ಬರಿಬೇಕು, ಇಂಟು ಅಂತಂದ್ ಬರಿಬೇಕು. ನೋಡ್ರಿ ಇವಾಗ 35 ಪ್ಲಸ್ 21 ಆಮೇಲೆ ಇಂಟು 168 ಡಿವೈಡೆಡ್ ಬೈ 28 ಮೈನಸ್ 7 ಅಂತಂದೈತೆ. 28 ಒಂದ್ಲೆ 28 6ಲೆ ಆಲ್ರೆಡಿ ಸಾಲ್ವ್ ಮಾಡ್ಕೊಂಡೇವಿ. 35 ಪ್ಲಸ್ 21 ಇಂಟು 6 ಮೈನಸ್ 7. ನೆಕ್ಸ್ಟ್ ನೋಡ್ರಿ ಇಂಟು ಮಾಡ್ಕೋಬೇಕು, ಇದ್ ಇಂಟು ಮಾಡ್ರಿ. 21 ಇಂಟು 6 ಆದ್ರೆ 6 ಒಂದ್ಲೆ 6, 6 2 12, ಸೊ 126. 35 ಪ್ಲಸ್ 126 ಮೈನಸ್ 7. ಸೊ ಇದನ್ನೆರಡು ಪ್ಲಸ್ ಮಾಡ್ಕೊಡ್ರಿ. ಪ್ಲಸ್ ಮಾಡ್ಕೊಂಡ್ರೆ ಎಷ್ಟಾಗತ್ತ, 6 5 11,
3 2 5 6 161 ಆಯ್ತು. 161 -7 ಅಂತಂದ್ ಹೇಳಿದ್ರೆ 154 ಬರುತ್ತೆ. ಸೊ ಆಪ್ಷನ್ 3 ಕರೆಕ್ಟ್ ಆಗತ್ತೆ ಇಲ್ಲಿ. ಕ್ಲಿಯರ್ ಎಲ್ರಿಗೂ? ಮತ್ತೆ ಹಂಗೆ ಆಪ್ಷನ್ 4 ಹೆಂಗ್ ಕರೆಕ್ಟ್ ಆತ್ ನಿಮ್ಗ? ಸುಮ್ ಹೇಳೋದನ? ಇದು ನೋಡ್ರಿ, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಟೈಪ್ ಬರುತ್ತೆ ಈ ತರ. ಇಲ್ಲಿ ಏನಂತಂದ್ ಹೇಳಿದ್ರೆ ಎಲ್ಲಾ ಚಿಹ್ನೆಗಳನ್ನ ಹಾಕೋಬೇಕು. ಇಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಸೇಮ್ ಅದೇ ತರ ಹಾಕೋಬೇಕು. ನಾನ್ ನಿಮ್ಗ ತೋರಿಸ್ತೀನಿ ನೋಡ್ರಿ ಇವಾಗ. ಈಗ ಫಸ್ಟ್ ಇಕ್ವೇಶನ್ ಐತಲ್ಲ, ಇದನ್ನ ಫಸ್ಟ್ ಇಕ್ವೇಶನ್ ತಗೊಳ್ಳೋಣ. ಇಲ್ಲಿ ಏನ್ ಬರ್ಬೇಕು? ಫಸ್ಟ್ ಏನೈತಿಲ್ಲ ಇಲ್ಲಿ ಇಂಟು ಬರ್ಬೇಕು. ನೆಕ್ಸ್ಟ್ ಏನು ಇಲ್ಲಿ ಡಿವೈಡೆಡ್ ಬೈ ಬರ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಬರ್ಬೇಕು? ಇಲ್ಲಿ ಈಕ್ವಲ್ ಬರ್ಬೇಕು. ಅದಾದ ನಂತರ ಇಲ್ಲಿ ಎಷ್ಟು ಬರ್ಬೇಕು? ಪ್ಲಸ್ ಬರ್ಬೇಕು. ಸೊ ಈ ತರ ಏನಂತಂದ್ ಹೇಳಿದ್ರೆ ಆಯಾ ಸ್ಟಾರ್ ಇದ್ದಲ್ಲಿ ಒಂದೊಂದ್ ಕರೆಕ್ಟ್ ಆಗಿ ಅನುಕ್ರಮವಾಗಿ ತುಂಬಿಟ್ಟು ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಟ್ರೈ ಮಾಡ್ತೀರಿ ಅಥವಾ ನಾನು ಸಾಲ್ವ್ ಮಾಡ್ಲಿದ್ನ? ಇಲ್ಲಿ ಯಾವುದೇ ಟ್ರಿಕ್ಸ್ ಗಳು ಬರಂಗಿಲ್ಲ, ಇಲ್ಲಿ ಸಾಲ್ವ್ ಮಾಡ್ಬೇಕು ನಾವು. ಇಲ್ಲಿ ನೋಡ್ರಿ, 11 ಸ್ಟಾರ್ 10 ಸ್ಟಾರ್ 10 ಸ್ಟಾರ್ ಇದೇನು ಮತ್ತ 240 ಆಮೇಲೆ ಸ್ಟಾರ್ 2 ಅಂತಂದೈತೆ. ಇವಾಗ ಏನಂತಂದ್ರೆ ಸ್ಟಾರ್ ಎಲ್ಲೆಲ್ಲಿ ಅದಾವ ನಾನು ಈ ತರ ಹಿಂಗ್ ರೌಂಡ್ ಮಾರ್ಕ್ ಹಾಕೊಂತೀನಿ, ಯಾಕಂದ್ರೆ ಈಸಿಯಾಗಿ ಗೊತ್ತಾಗ್ಲಿ ಅಂತಂದೇಳಿ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನಾನು ಡೈರೆಕ್ಟ್ ಆನ್ಸರ್ ತಗೊಂತೀನಿ. ಆನ್ಸರ್ ಯಾವ್ದು ಬರುತ್ತೆ ಅಂತಂದ್ರೆ ಆಪ್ಷನ್ ಬಿ ಬರುತ್ತೆ. ವೆರಿ ಗುಡ್. ಇಲ್ಲಿ ನೋಡ್ರಿ, ಫಸ್ಟ್ ಸ್ಟಾರ್ ಇದ್ದಲ್ಲಿ ಏನ್ ಬರಿಬೇಕು? ಇದನ್ನ ಬರಿಬೇಕು, ಇಂಟು. ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಫಸ್ಟ್ ಸ್ಟಾರ್ ಇದ್ದಲ್ಲಿ ಇಂಟು, ನೆಕ್ಸ್ಟ್ ಸ್ಟಾರ್ ಇದ್ದಲ್ಲಿ ಪ್ಲಸ್ ಬರಿಬೇಕು, ನೆಕ್ಸ್ಟ್ ಸ್ಟಾರ್ ಇದ್ದಲ್ಲಿ ಏನು? ಈಕ್ವಲ್, ನೆಕ್ಸ್ಟ್ ಸ್ಟಾರ್ ಇದ್ದಲ್ಲಿ ಏನೈತಿ? ಡಿವೈಡೆಡ್ ಬೈ ಐತೆ. ಇವಾಗ ಬರ್ಕೊಡ್ರಿ, 11 ಇಂಟು 10 ಆಮೇಲೆ ಪ್ಲಸ್ 10 ನೆಕ್ಸ್ಟ್ ಏನೈತಿ? ಈಕ್ವಲ್ 240 ಡಿವೈಡೆಡ್ ಬೈ 2. ಈಗ ಎರಡು ಕಡೆ ಸಾಲ್ವ್ ಮಾಡ್ಕೋಬೇಕು. ಸಾಲ್ವ್ ಮಾಡ್ರಿ, ಡಿವೈಡೆಡ್ ಬೈ ಫಸ್ಟ್ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಇದನ್ನ ಸಾಲ್ವ್ ಮಾಡ್ರಿ ಎಷ್ಟು ಆನ್ಸರ್ ಬರುತ್ತೆ? 240 ಡಿವೈಡೆಡ್ ಬೈ 2 ಮಾಡ್ಕೊಂಡ್ರ 120 ಬರುತ್ತೆ. ಸೊ 120. ನಾವು ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಎಷ್ಟು ಆನ್ಸರ್ ಬರ್ಬೇಕು? 120 ಬರ್ಬೇಕು. ಅವಾಗ ಆ ಆಪ್ಷನ್ ಕರೆಕ್ಟ್ ಆಗತ್ತೆ. ನೋಡ್ರಿ, ಇದನ್ನ ನೋಡ್ರಿ, ಸಾಲ್ವ್ ಮಾಡ್ರಿ. ಇಂಟು ಮೊದಲು ಮಾಡ್ಬೇಕು. 11 ಇಂಟು 10 ಅಂತಂದ್ ಹೇಳಿದ್ರೆ 110 ಆಯ್ತು. ಪ್ಲಸ್ 10, 110 ಪ್ಲಸ್ 10 ಅಂತಂದ್ ಹೇಳಿದ್ರೆ 120 ಈಕ್ವಲ್ ಟು 120. ಅಂದ್ರೆ ಎರಡು ಕಡೆ ಏನಂತಂದ್ ಹೇಳಿದ್ರೆ ಸಮ ಐತೆ, ಕರೆಕ್ಟ್ ಆಗೈತೆ. ಈ ಆಪ್ಷನ್ ಏನಂತಂದ್ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗತ್ತೆ. ಸೊ ಈ ರೀತಿಯಾಗಿರೋ ಕ್ವಶನ್ಸ್ ಗಳು ಬರ್ತಾವ ಕಮ್ಮಿ. ಒಂದು 2-3 ಏನಪ್ಪಾ ಅಂತಂದ್ರೆ ಸೆಟಲ್ ಮಾತ್ರ ಬರ್ತಾವ, ಎಲ್ಲ ಸೆಟಲ್ ಈ ತರ ಬರಂಗಿಲ್ಲ. ಬಟ್ ಆದ್ರೂ ಕೂಡ ತುಂಬಾ ಇಂಪಾರ್ಟೆಂಟ್. ಟೈಮ್ ಗಾಂಡು ಇತ್ತು ಅಂತಂದ್ ಹೇಳಿದ್ರೆ ಯಾರ ಏನ್ ಮಾಡಕ್ಕಾದಿ. ನಮ್ ಹಣೆ ಬರ ಸರಿ ಇರ್ಲಿಲ್ಲ ಅಂದ್ರೆ ಇಂಥದ ಬಂತಂದ್ರ, ಯಾಕಂತಂದ್ ಹೇಳಿ ನಮ್ದು ಹಣೆ ಬರನ ಹಂಗಿರ್ತಾವ. ನಾವ್ ಏನ್ ಮಾಡ್ಬೇಕು ಅನ್ಕೊಂಡಿರ್ತೇವ ಅದು ಬರಂಗಿಲ್ಲ, ಅದ್ರ ಉಲ್ಟಾ ಬಂದಿರ್ತೈತೆ. ಯಾರಿಗ್ ಗೊತ್ತ? ನೀ ಅನ್ಕೊಂಡಿರ್ತೀವಿ ನನಗೆ ಇದು ಬರಂಗಿಲ್ಲ, ನಂಗೆ ಬರಂಗಿಲ್ಲ, ಇದನ್ನ ಮಾಡೋದ್ ಬೇಡ, ಇನ್ನೇನ್ ಮಾಡ್ತೀವಿ, ಬಿಟ್ಬಿಡ್ ನಾವ್ ಸರ್ ಬರಂಗಿಲ್ಲ ಅಂತ ಹೇಳ್ಯಾರಲ್ಲ, 10% ಅಷ್ಟೇ ಬರುತ್ತೆ ಅಂತಂದೇಳಿ ಬೇರೆದವ್ರಿಗೆ ಬರೋದ್ ಬಿಡ. ನೀವ್ ಏನ್ ಅನ್ಕೊಂಡ್ ಹೋಗಿರ್ತಿರಲ್ಲ ನಿಮಗ ಬರೋದಿದಾವ. ಯಾಕಂದ್ರೆ ಅಂತ ಟೈಮ್ ನಮ್ಮದ್ ಹಣೆ ಬರಹ. ಸೊ ಯಾವ್ದು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಎಲ್ಲಾನು ಸಾಲ್ವ್ ಮಾಡ್ಕೊಳ್ರಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇವತ್ತಿನ ಕ್ಲಾಸ್